ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಅರ್ಜುನ ಕೃಷ್ಣನ ಹತ್ರ ಕ್ಷಮೆ ಕೇಳ್ತಾ ಇದ್ದಂಥ ಪ್ರಸಂಗವನ್ನು ನಾವು ನೋಡಿದೆವು. ಯಚ್ಚಾಪಾಹ ಸಾರ್ಥಮ ಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು. ಸಾಮಾನ್ಯ ಕೃಷ್ಣ ಅಲ್ಲಿ ಇದ್ದಾಗ ನಡೀತಾ ಇದ್ದಂಥ ಪ್ರಸಂಗಗಳೆಲ್ಲವನ್ನು ಹೇಳ್ತಾನೆ. ಒಂದೋ ಅಲ್ಲಿ ಕೃಷ್ಣ ಅರ್ಜುನನ ಜೊತೆಗೆ ಇರತಕ್ಕಂಥ ಪ್ರಸಂಗ ಅಂದರೆ ಆಸನ, ಸಭೆಯಲ್ಲಿ ಕೂತು ಯಾವುದೋ ಒಂದು ರಾಜಕೀಯ ಚರ್ಚೆ ಅಥವಾ ಯಾವುದೋ ಒಂದು ಮಂತ್ರಾಲೋಚನೆ ಇದ್ದಾಗ ಸಭೆಯಲ್ಲಿ ಕೂತು ಚರ್ಚೆ ಮಾಡುವಾಗ ಕೃಷ್ಣ ಇರ್ತಿದ್ದ. ಅದು ಅಷ್ಟೇ ಅಲ್ಲ, ಅದು ಸಭೆ ಮುಗಿದು ಸಂಜೆ ಹೊತ್ತು ವಿಹಾರಕ್ಕೆ ಹೋಗೋಣ ಅಂದರೆ ವಿಹಾರಕ್ಕೆ ಕೃಷ್ಣ ಅರ್ಜುನ ಒಟ್ಟಿಗೆ ಹೋಗ್ತಿದ್ದರು. ಆಮೇಲೆ ಮಲಗುವುದು ಒಟ್ಟಿಗೆ, ಊಟ ಮಾಡೋದು ಒಟ್ಟಿಗೆ. ಇಷ್ಟು ಆತ್ಮೀಯವಾಗಿ, ಇಷ್ಟು ಘನಿಷ್ಠವಾದಂಥ ಒಂದು ಆತ್ಮೀಯತೆ ಜೊತೆಗೆ ನಾನು ನಿನ್ನೊಳಗೆ ವ್ಯವಹಾರ ಮಾಡಿದೆ. ಈಗ ಯೋಚನೆ ಮಾಡೋದು, ದೇವರ ಜೊತೆಗೆ ವಿಹಾರವ, ದೇವರ ಜೊತೆಗೆ ಊಟ, ಏನು ಅರ್ಥ ಇದು ಅಂತ. ಅದು ಎಲ್ಲವೂ ನಾವು ಯಾವುದಾದ್ರು ಸಹಜ ಅಂತ ತಿಳ್ಕೊಂಡಿದ್ದೆ, ಅದು ಎಲ್ಲವೂ ವಿಚಿತ್ರ ಅನ್ನಿಸ್ತಾ ಇದೆ ಈಗ. ಹೌದಾ, ನಾನು ದೇವರ ಜೊತೆ ಕೂತು ಊಟ ಮಾಡಿದ್ನ, ನಾನು ದೇವರ ಜೊತೆ ಪಕ್ಕದಲ್ಲಿ ಮಲಗಿ ನಿದ್ರೆ ಮಾಡಿದ್ನ, ಇದೆಲ್ಲವೂ ದೇವರ ಜೊತೆಗೆ ವಾಕಿಂಗ್ ಹೋದೆ, ಹರಟೆ ಹೊಡೆದೆ, ದೇವ್ರ ಜೊತೆ ಕೂತು ಊಟ ಮಾಡಿದೆ, ದೇವ್ರ ಜೊತೆ ಮಲಗಿದೆ, ಏನು ವಿಚಿತ್ರ ಇದು ಹೇಳ್ತಾನೆ. ಏಕೋಥವಾಪ್ಯಚ್ಯುತ ತತ್ ಸಮಕ್ಷಂ ತತ್ ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ಈ ಶ್ಲೋಕಕ್ಕೆ ಎಲ್ಲರೂ ಬರೆದ ಅರ್ಥ ಬೇರೆ, ಆಚಾರ್ಯರು ಮಾತ್ರ ಬೇರೆ ಅರ್ಥ ಬರೀತಾರೆ. ಮೇಲುನೋಟಕ್ಕೆ ಎಲ್ಲರೂ ಬರೆದ ಅರ್ಥವೇ ಅದರ ಅರ್ಥ ಅಂತ ನಮಗೂ ಓದಿದ ತಕ್ಷಣ ಆಗೋದು. ಏಕೋಥವಾಪ್ಯಚ್ಯುತ ತತ್ ಸಮಕ್ಷಂ ಅಂದರೆ ನಿನ್ನನ್ನು ನಾನು ಪರಿಹಾಸ್ಯ ಮಾಡಿದ್ದೇನೆ, ಅಥವಾ ನಿನ್ನನ್ನು ತಿರಸ್ಕಾರ ಮಾಡಿದ್ದೇನೆ, ಅಥವಾ ಸತ್ಕಾರ ಮಾಡದ ಸಲ್ಲಬೇಕಾದ ಗೌರವ ಕೊಡದೆ ಬಹಳ ಸಣ್ಣ ಲಾಘವದಿಂದ ನಡ್ಕೊಂಡಿದ್ದೇನೆ, ಎಲ್ಲ ಸಲುಗೆಯಿಂದ, ತುಂಬ ಸಲುಗೆಯಿಂದ. ಎಲ್ಲಿ ಅಂದರೆ ಏಕಃ ಅಥವಾಪಿ ತತ್ ಸಮಕ್ಷಂ. ನೀನು ಒಬ್ಬನೇ ಇದ್ದಾಗಲೂ ಹಾಗೆ ನಡ್ಕೊಂಡಿದ್ದೇನೆ, ಎಲ್ಲರೂ ಇದ್ದಾಗಲೂ 4 ಜನರು ಎದುರೂ ನಿನ್ನನ್ನು ನಾನು ತುಂಬ ಸಲುಗೆಯಿಂದ ಮಾತಾಡಿಸಿದ್ದೇನೆ ಅಂತ ಇದು ಮೇಲೆ ಕಾಣುವ ಅರ್ಥ. ಏಕಃ ಅಥವಾಪಿ ತತ್ ಸಮಕ್ಷಂ. ನೀನು ಒಬ್ಬನೇ ಇದ್ದಾಗ ಅಥವಾ ಎಲ್ಲರೂ ಇದ್ದಾಗ 4 ಜನರ ಎದುರೇ ನಿನ್ನನ್ನು ನಾನು ತಮಾಷೆ ಮಾಡಿದ್ದೇನೆ, ನಿನ್ನನ್ನು ನಾನು ಸಲುಗೆಯಿಂದ ಮಾತಾಡಿಸಿದ್ದೇನೆ. ಇದು ಅದರಲ್ಲಿ ಮೇಲುನೋಟಕ್ಕೆ ಕಾಣುವ ಅರ್ಥ. ಮತ್ತು ಆಚಾರ್ಯರು ಅದಕ್ಕೆ ಅರ್ಥ ಬರೆಯೋ ತನಕ ಆಮೇಲೂ ಕೂಡ ಯಾರು ತಿದ್ದಿಕೋತಾರೆ. ನಾನು ಮೊನ್ನೆ ಹೇಳಿದೆ, ಆಚಾರ್ಯ ಹೇಳಿದ್ರು ತಿದ್ದಿಕೊಳ್ಳೋರು ಬಹಳ ಕಡಿಮೆ ಜನ. ಅದು ತಾವು ಹೇಳಿದ ಅರ್ಥವನ್ನೇ ಹೇಳಿಕೊಂಡೇ ತಿರುಗೋರು. ಅಲ್ಲಿ ತನಕ ಅದಕ್ಕೆ ಇದ್ದ ಅರ್ಥ ಈಗ ನಾನು ಹೇಳಿದ್ದು. ನೀನು ಒಬ್ಬನೇ ಇದ್ದಾಗಲೂ ನಿನ್ನನ್ನು ನಾನು ಬೇಕಾದಷ್ಟು ಸತಿ ಪರಿಹಾಸ್ಯ ಮಾಡಿದ್ದೇನೆ, ಅಥವಾ 10 ಜನ ಇದ್ದಾಗ 4 ಜನದ ಮುಂದೆ ನಿನ್ನನ್ನು ಪರಿಹಾಸ್ಯ ಮಾಡಿದ್ದೇನೆ, ಎಲ್ಲವನ್ನು ಕ್ಷಮಿಸಿಬಿಡು ಅಂತ. ಒಂದೇನು ಅಂದರೆ ಈ ಅರ್ಥವನ್ನು ಆಚಾರ್ಯರು ಬರೀಲಿಲ್ಲ ಅಂದರೆ ಈ ಅರ್ಥ ಮಾಡಲೇಬಾರದು ಅಂತಲ್ಲ, ಈ ಅರ್ಥಕ್ಕಿಂತ ಸುಂದರವಾದ ಇನ್ನೊಂದು ಅರ್ಥ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ಇದು ಮಾಮೂಲಿ ಅರ್ಥ ಆಯಿತು. ಇವು ಯಾರು ಇದ್ದಾಗ, ಯಾರು ಇಲ್ಲದೇ ಇದ್ದಾಗ ಅದನ್ನು ಹೇಳಬೇಕಾದ ತೀರ ಅಗತ್ಯ ಇಲ್ಲ. ಯಾಕೆಂದರೆ ಹಿಂದೆ ಹೇಳಿದಲ್ಲ, ವಿಹಾರ ಶಯ್ಯಾಸನ ಭೋಜನೇಶು. ವಿಹಾರಕ್ಕೆ ಹೋಗುವಾಗ ಇಬ್ಬರೇ ಇರ್ತಾರೆ ಸಾಮಾನ್ಯವಾಗಿ, ಎಲ್ಲ ಗುಂಪು ಕಟ್ಟಿಕೊಂಡು ಹೋಗೋಲ್ಲ. ಅದನ್ನು ನಾನು ಇಬ್ಬರೇ ಇದ್ದಾಗ ಅನ್ನೋದು ಅರ್ಥ, 4 ಜನ ಇದ್ದಾಗ ಅನ್ನೋದೆಲ್ಲ ಅರ್ಥ. ಅದು ಒಂದು ದೃಷ್ಟಿಯಿಂದ ಅಂಡರ್ಸ್ಟುಡ್.
ಮತ್ತು ಅದು ಅತ್ಯಂತ ಹೇಳದೇ ಇದ್ದರೆ ಏನು ಕೊರತೆ ಆಗುವಂಥ ಸಂಗತಿ ಅಲ್ಲ. ಮತ್ತು ಇನ್ನೊಂದೇನು ಅಂದರೆ ಈ ಅರ್ಥ ಉಂಟಲ್ಲ, ಅದು ವಿಶ್ವರೂಪ ದರ್ಶನದ ಕಲ್ಪನೆ ಇಲ್ಲದವರು ಮಾಡುವ ಅರ್ಥ. ಯಾರಿಗೆ ವಿಶ್ವರೂಪ ದರ್ಶನ ಆಗದೇ ಇದ್ದರೂ ಅದರ ಕಲ್ಪನೆ ಆದರೂ ಉಂಟೋ ಅವರು ಹೀಗೆ ಅರ್ಥ ಮಾಡೋಲ್ಲ. ಅದಕ್ಕೆ ಆಚಾರ್ಯರು ಬೇರೆ ಅರ್ಥ ಹೇಳ್ತಾರೆ. ಏನು ಅಂದರೆ, ಯಾರಿಗೆ ವಿಶ್ವರೂಪ ದರ್ಶನ ಆಗಿದೆ ಅವರಿಗೆ ಭಗವಂತ ಒಬ್ಬನೇ ಕಾಣುವುದೇ ಇಲ್ಲ. ಯಾಕೆಂದರೆ ಅನಂತ ಜೀವದ ಏನು ತಸ್ಯ ಉದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋಭಿರಮಾರ್, ಇಡೀ ವಿಶ್ವ ಅವನೊಳಗಿದೆ, ಅವನೊಬ್ಬನೇ ಆಗಿ ಇರೋದು ಹೇಗೆ? ಮೊದಲು ಹೌದು, ಮೊದಲವನು ಕೃಷ್ಣ ಒಬ್ಬನೇ ಅಂತ ತಿಳ್ಕೊಂಡು ಅವನು ಪರಿಹಾಸ ಮಾಡಿರ್ಬೋದು. ಈಗ ಅವನಿಗೆ ಏನೂ ಇಲ್ಲ, ಯಾವುದೂ ಇಲ್ಲದೆ ಕೇವಲ ಕೃಷ್ಣ ಒಬ್ಬನೇ ಇರುವುದು ಅನ್ನುವಂಥದ್ದು ಒಂದು ಸಂಗತಿಯೇ ಕಾಣ್ತಾ ಇಲ್ಲ. ಅವನು ವಿಶ್ವರೂಪದಲ್ಲಿ ಇಡೀ ವಿಶ್ವವನ್ನು ಕಾಣ್ತಾನೆ, ಅದರಲ್ಲಿ ಅವನೊಳಗೆ ವಿಶ್ವ ಇದೆ, ವಿಶ್ವದೊಳಗೆ ಅವನಿದ್ದಾನೆ, ಇದನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ಅರ್ಜುನ ಇಲ್ಲಿ ನೀನು ಒಬ್ಬನೇ ಇದ್ದಾಗ ಅನ್ನೋ ಅರ್ಥವನ್ನು ಹೇಳುವುದನ್ನು ಬಿಟ್ಟು ಬೇರೆ ಒಂದು ವಿಶ್ವರೂಪ ದರ್ಶನ ಆದ ಮೇಲೆ ಒಬ್ಬನಿಗೆ ಕಾಣಬಹುದಾದ ವಿಷನ್ ಏನದು ಅದನ್ನು ತೋರಿಸಿಕೊಟ್ರು ಆಚಾರ್ಯರು. ಏಕಃ ಅಂತಂದರೆ ಸಂಸ್ಕೃತದಲ್ಲಿ ಎರಡು ವಿಶೇಷವಾದ ಅರ್ಥಗಳು. ಏಕಃ ಅಂದರೆ ಒಬ್ಬನೇ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಅರ್ಥ, ಅದನ್ನು ಎಲ್ಲರೂ ಮಾಡಿರುವ ಅರ್ಥ. ಆ ಒಂದು ಅರ್ಥ ಬಿಟ್ಟರೆ ಇನ್ನೆರಡು ಅರ್ಥಗಳಿವೆ. ಒಂದು ಏಕಃ ಅಂದರೆ ಇಂಪಾರ್ಟೆಂಟ್, ಪ್ರಧಾನ, ಸರ್ವೋತ್ತಮ ಅಂತ ಅರ್ಥ. ಆ ಅರ್ಥವನ್ನು ಮಾಡಿದರೆ ಆಚಾರ್ಯರು. ಏಕಃ ಅಂದರೆ ಸರ್ವೋತ್ತಮ ಅಂತ ಒಂದು ಅರ್ಥ. ಮತ್ತೊಂದು ಏಕಃ ಅಂದರೆ ಅಬ್ರಿವಿಯೇಷನ್. ಸಂಸ್ಕೃತ ಅನ್ನೋದು ಇಟ್ಸ್ ಎ ಲ್ಯಾಂಗ್ವೇಜ್ ಆಫ್ ಅಬ್ರಿವಿಯೇಷನ್ಸ್. ನಾನು ಅನೇಕ ಬಾರಿ ಹೇಳಿದ್ದೆ. ಎ ಈಸ್ ಎನ್ ಅಬ್ರಿವಿಯೇಷನ್ ಆಫ್ ಏಷಃ, ಕ ಈಸ್ ಎನ್ ಅಬ್ರಿವಿಯೇಷನ್ ಆಫ್ ಕರೋತಿ, ಏಷ ಏವ ಕರೋತಿ ಯತ್ ಅಂತ. ಅದನ್ನು ಈಗ ಏಕ ಏವ ಕರೋತಿ ಅಂತ ಹೊಲಗಡಿಸಿಬಿಟ್ಟಿದ್ದಾರೆ, ನಿರ್ವಚನವನ್ನು ಹೊಲಗಡಿಸಿಬಿಟ್ಟಿದ್ದಾರೆ ಪ್ರಿಂಟ್ ಮಾಡುವಾಗ ಆಚಾರ್ಯ ವ್ಯಾಖ್ಯಾನವನ್ನು. ಏಕ ಏವ ಕರೋತಿ ಅಲ್ಲ, ಏಷ ಏವ ಕರೋತಿ, ಎಲ್ಲವನ್ನೂ ಇವನೇ ಮಾಡುತ್ತಾನೆ, ಆದ್ದರಿಂದ ಇವನು ಏಕ ಅಂದರೆ ಸರ್ವಕರ್ತ ಅಂತ ಅರ್ಥ. ಹಾಗಾಗಿ ಏಕಃ ಅನ್ನೋದಕ್ಕೆ ಸರ್ವಕರ್ತ ಅಂತ ಒಂದು ಅರ್ಥ, ಸರ್ವೋತ್ತಮ ಅಂತ ಒಂದು ಅರ್ಥ. ನೀನು ಏಕಃ, ನೀನು ಸರ್ವೋತ್ತಮ, ನೀನು ಸರ್ವಕರ್ತ, ಆದರೂ ನಿನ್ನನ್ನು ಪರಿಹಾಸ ಮಾಡಿದೆ ಅಂತ ಅರ್ಥ ಬರೆದರು ಆಚಾರ್ಯ. ಇದು ಆಚಾರ್ಯರು ಮಾತ್ರ ಬರೆದ ಅರ್ಥ. ಯಾಕೆಂದರೆ ಅವನಿಗೆ ನೀನು ಒಬ್ಬನೇ ಅಂತ ಹೇಳಲಿಕ್ಕೆ ಮನಸ್ಸೇ ಬರೋಲ್ಲ. ಈಗ ಇಡೀ ವಿಶ್ವ ಅವನೊಟ್ಟಿಗೆ ಕಾಣ್ತಾ ಇದೆ ಅವನಿಗೆ. ಆದ್ದರಿಂದ ಈಗ ನನಗೆ ಗೊತ್ತಾಗಿದೆ, ನೀನು ಏಕಃ, ನಿನ್ನಂಥವನು ಇನ್ನೊಬ್ಬನಿಲ್ಲ, ಹೊರತು ನೀನು ಒಬ್ಬನೇ ಅಲ್ಲ. ನಿನ್ನ ಅಧೀನವಾಗಿ ಇಡೀ ವಿಶ್ವ ನಿನ್ನೊಳಗಿದೆ. ನಿನ್ನಂಥವನು ಇನ್ನೊಬ್ಬನಿಲ್ಲ, ನೀನು ಸರ್ವೋತ್ತಮ, ಆದರೂ ನಿನಗೆ ಪರಿಹಾಸ್ಯ ಮಾಡಿದೆ. ನೀನು ಏಕಃ ಸರ್ವಕರ್ತ, ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ. ಜಗತ್ತಿನ ಮುಂದೆ ಹೇಳ್ತಾರೆ ಪಿತಾಸಿ ಲೋಕಸ್ಯ, ಅದೇ ಏಕಃ ಅನ್ನೋದರ ಕಂಟಿನ್ಯೂಷನ್. ನೀನು ಇಡೀ ಜಗತ್ತಿನ ತಂದೆ, ನಿನ್ನನ್ನು ಪರಿಹಾಸ ಮಾಡಿಬಿಟ್ಟೆ, ನಿನ್ನನ್ನು ಲಘುವಾಗಿ ಕಂಡುಬಿಟ್ಟೆ. ಏಕಃ ಅಥಾಪಿ ಏಕೋ ವಾ ಅಂತಿದೆ ಇಲ್ಲಿ, ಅದು ಸ್ವಲ್ಪ ಏಕೋ ವಾ ಅಂದರೆ ಏಕ ಏವ ಅಂತ ಅರ್ಥ. ವಾ ಅನ್ನೋದು ಅವಧಾರಣ ಅರ್ಥ. ನೀನೊಬ್ಬನೇ ಸರ್ವೋತ್ತಮ, ನೀನೊಬ್ಬನೇ ಸರ್ವಕರ್ತ, ಅಂಥ ನಿನ್ನನ್ನು ಕೂಡ ನಾನು ಅಸತ್ಕೃತೋಸಿ, ನಾನು ಸಸಾರ ಮಾಡಿಬಿಟ್ಟೆ, ಸಲಿಗೆಯಿಂದ ಮಾತಾಡಿಬಿಟ್ಟೆ. ನೀನು ಎಂಥವನು ಸಂಬೋಧನೆ ಮಾಡ್ತಾನೆ. ಅಚ್ಯುತ ಅಂದರೆ ಅವನ ಸಾಮರ್ಥ್ಯದಿಂದ ಚ್ಯುತಿ ಇಲ್ಲ ಯಾವತ್ತೂ ಕೂಡ, ಅವನ ಗುಣಗಳಿಂದ ಚ್ಯುತಿ ಇಲ್ಲ, ಅವನ ದೇಹದಿಂದಲೂ ಚ್ಯುತಿ ಇಲ್ಲ. ಯಾರೋ ಅವನು ಅಚ್ಯುತ. ಸಾಮರ್ಥ್ಯದಿಂದ ಚ್ಯುತಿ ಇಲ್ಲ, ಸದಾ ಸರ್ವಸಮರ್ಥ. ಗುಣಗಳಿಗೆ ವೃದ್ಧಿಹ್ರಾಸ ಇಲ್ಲ, ಆದ್ದರಿಂದ ಅಚ್ಯುತ. ದೇಹದಿಂದಲೂ ಎಲ್ಲ ಇದ್ದರೂ ಕೂಡ ನಮಗೇನಾಗುತ್ತೆ ಅಂದರೆ ಜ್ಞಾನಾನಂದಾದಿಗಳು ಏನಿದ್ರೂ ಅದು ಒಂದು ದೇಹ ಬಿದ್ದು ಹೋದಾಗ ಮತ್ತೊಂದು ದೇಹದಲ್ಲಿ ಅದರದ್ದು ಸ್ವಲ್ಪ ಮಾತ್ರ ಕಂಟಿನ್ಯೂ ಆಗುತ್ತೆ. ದೇಹ ಅನ್ನೋದು ಚ್ಯುತವಾಗಿ ಆಗುತ್ತೆ ಎಲ್ಲರಿಗೂ. ಭಗವಂತನಿಗೆ ದೇಹದ ಚ್ಯುತಿ ಕೂಡ ಇಲ್ಲ. ಆದ್ದರಿಂದ ಪೂರ್ಣ ಅರ್ಥದಲ್ಲಿ ನಾವು ಅಚ್ಯುತರಾಗುವುದು ಯಾವಾಗ? ಮುಕ್ತಿಯಲ್ಲಿ ಮಾತ್ರ ದೇಹದ ಚ್ಯುತಿ ಇಲ್ಲದ ಸ್ಥಿತಿ ಬರುವುದು. ಭಗವಂತನಿಗೆ ಸದಾ ಇರುವುದು. ಭಗವಂತ ಸದಾ ಅಚ್ಯುತ. ಅದರಿಂದ ಅಚ್ಯುತಃ, ನೀನು ಹೊಸತಾಗಿ ಏನೋ ಪಡೆದದ್ದೂ ಇಲ್ಲ, ಇದ್ದದನ್ನು ಕಳ್ಕೊಂಡದ್ದೂ ಇಲ್ಲ. ಅಂದರೆ ಅವನು ಈ ಶಬ್ದವನ್ನು ಯಾಕೆ ಬಳಸ್ತಾನೆ ಅಂದರೆ, ನಿನ್ನ ವಿಶ್ವರೂಪ ಬೇರೆ ಅಲ್ಲ, ನಿನ್ನ ಕೃಷ್ಣ ರೂಪ ಬೇರೆ ಅಲ್ಲ, ಆದರೆ ನನಗೆ ಕಾಣುವ ಕಣ್ಣಿರಲಿಲ್ಲ, ನಾನು ಕಂಡಿಲ್ಲ. ಇದು ಆವಾಗಲೂ ಇತ್ತು, ಈಗಲೂ ಇದೆ, ಎಂದೆಂದೂ ಇದೆ. ಕೃಷ್ಣ ರೂಪವು ಸದಾ ಇದೆ, ವಿಶ್ವರೂಪವು ಸದಾ ಇದೆ. ನಿನ್ನ ಎಲ್ಲ ರೂಪಗಳು ಅಚ್ಯುತ, ಚ್ಯುತಿ ಇಲ್ಲ. ಅದು ಒಂದು ಬಂದು ಹೋಗುವಂಥ ರೂಪಗಳಲ್ಲ, ಅವು ನಿತ್ಯ ರೂಪಗಳು, ನಿನ್ನ ಸ್ವರೂಪಭೂತವಾದ ರೂಪಗಳು. ಆದರೆ ನನ್ನ ಬುದ್ಧಿ ಚ್ಯುತವಾಯಿತು, ಆದ್ದರಿಂದ ನಾನು ಅದನ್ನು ಗ್ರಹಿಸಲಿಲ್ಲ. ನೀನು ಅಚ್ಯುತ, ನಾವು ಚ್ಯುತ ಬುದ್ಧಿಗಳು, ನಮಗೆ ಹೆಂಗೆ ಗ್ರಹಣ ಆಗಬೇಕು? ಏಕೋ ಅಥವಾ ಅಪ್ಯಚ್ಯುತ. ಆದ್ದರಿಂದ ನೀನು ಸರ್ವಕರ್ತ, ನೀನು ಸರ್ವೋತ್ತಮ. ನಿನ್ನಲ್ಲಿ ನಾನು ಇಂಥ ಸಣ್ಣತನದ
ಅಂದರೆ ಸಲಿಗೆಯಿಂದ ಸಣ್ಣದಾಗಿ ಮಾತಾಡೋದು, ಪರಿಹಾಸ್ಯಕ್ಕೋಸ್ಕರ ಮಾತಾಡೋದು ಅಥವಾ ತಮಾಷೆ ಮಾಡೋದು, ಇಂಥದ್ದನ್ನು ಮಾಡಬಾರದಿತ್ತು. ಮಹದಪಚಾರ ಇದು, ಮಹದಪಚಾರ. ದೊಡ್ಡವರಿಗೆ ನಾವು ಮಾಡ್ತಕ್ಕಂಥ ಅಪಚಾರ ಅಂದರೆ ದೊಡ್ಡವರನ್ನು ಇನ್ಸಲ್ಟಿಂಗ್ ಆಗಿ ನಡ್ಕೊಳ್ಳೋದು ದೊಡ್ಡವರ ಜೊತೆಗೆ. ಅದರಿಂದ ತತ್ ಅಂದರೆ ನಾನು ದೊಡ್ಡವರ ಜೊತೆಗೆ, ಅಂದರೆ ಜಗತ್ತಿನಲ್ಲಿ ಯಾರು ಎಲ್ಲಕ್ಕಿಂತ ದೊಡ್ಡವನು ಅವನ ಜೊತೆಗೆ ಬಹಳ ಸಣ್ಣತನದಿಂದ ನಡ್ಕೊಂಡಿದ್ದೇನೆ. ತತ್ ಅಂದರೆ ತಸ್ಮಾತ್, ನಾನು ಈ ರೀತಿ ನಡ್ಕೊಂಡದ್ದರಿಂದ ಈಗ ಸಮಕ್ಷಂ ನಾನೀಗ ತತ್ಕ್ಷಾಮಯೇ ತ್ವಾಮಹಂ ಅಪ್ರಮೇಯ. ನಾನು ಆ ತತ್ ಅಂದರೆ ಆ ಅಸತ್ಕಾರ ರೂಪವಾದ ನಾನು ಮಾಡಿರ್ತಕ್ಕಂಥ ಅಪರಾಧ ಉಂಟಲ್ಲ, ಅದರ ಬಗೆಗೆ ನಿನ್ನ ಬಳಿ ಕ್ಷಮೆ ಕೇಳ್ತಾ ಇದ್ದೇನೆ. ಸಮಕ್ಷಂ ತ್ವತ್ಸಮಕ್ಷಂ, ನಿನ್ನ ಬಳಿ ಕ್ಷಾಮಯೇ, ಕ್ಷಮೆ ಕೇಳ್ತಾ ಇದ್ದೇನೆ. ನನಗಿಷ್ಟು ತನಕ ಮಾಡಿದ್ದು ತಪ್ಪು ಅಂತ ಈಗ ನಿನ್ನ ವಿಶ್ವರೂಪ ನೋಡಿದ ಮೇಲೆ ಗೊತ್ತಾಯಿತು. ನಾನು ನಮ್ಮ ಊರಿಗೆಯವನು, ನಮ್ಮ ಪೈಕಿಯವನು, ನಮ್ಮ ಹಾಗೆ ಪಂಚಭೌತಿಕ ಶರೀರವುಳ್ಳವನು, ನಮ್ಮ ಕುಟುಂಬದವನು, ನಮ್ಮ ಆತ್ಮೀಯ, ನಮ್ಮ ಗೆಳೆಯ, ಈ ಭಾವನೆಯಿಂದ ನಾನು ಏನು ಬಹಳ ತೀರ ಸಣ್ಣತನದಿಂದ ನಡ್ಕೊಂಡೇ. ತತ್ಕ್ಷಾಮಯೇ ತ್ವಂ, ಆ ನಾನು ಮಾಡಿರತಕ್ಕಂಥ ನನ್ನ ಸಣ್ಣತನದ ಬಗೆಗೆ, ನಾನು ಮಾಡಿರುವ ಅಪಚಾರದ ಬಗೆಗೆ ತ್ವಾಂ ಕ್ಷಾಮಯೇ, ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೇನೆ. ಅಹಂ ಅಪ್ರಮೇಯಂ. ಯಾಕೆಂದರೆ ಏನು ಕೃಷ್ಣ, ನಿನ್ನನ್ನು ತಿಳಿಯುವುದು ಯಾರಿಗೆ ಸಾಧ್ಯ? ತಿಳಿಯದೇ ಮಾಡಿದೆ ನಾನು. ಹಿಂದೆ ಹೇಳಿದರು ಪ್ರಮಾದಾತ್ ಅಂತ, ತಿಳಿಯದೆ ಗೊತ್ತಿಲ್ಲದೆ ಮಾಡಿದ್ದು. ಅಂದರೆ ಗೊತ್ತಿಲ್ಲದೆ ಮಾಡಿದ್ದು ಅಂದರೆ ಈಗಲೂ ತಿಳಿಯಿತು ಅಂತಲ್ಲ, ಆಗ ಗೊತ್ತಿಲ್ಲದೆ ಮಾಡಿದೆ, ಈಗ ಗೊತ್ತಾಯಿತು ಅನ್ನೋದ್ರೆ ಅದು ಪುನಃ ಅಹಂಕಾರ ಆಗತ್ತೆ. ಒಂದು ವಿಷಯ ಏನು ಗೊತ್ತುಂಟ, ನಮಗೆ ಸ್ವಲ್ಪ ಗೊತ್ತಿರುವಾಗ ಗೊತ್ತಿದೆ ಅನ್ನೋ ಈಗೋ ಇರ್ತದೆ. ಹೆಚ್ಚು ಹೆಚ್ಚು ಗೊತ್ತಾದ ಹಾಗೆ ಗೊತ್ತಿಲ್ಲ ಅನ್ನುವುದು ಹೆಚ್ಚು ಹೆಚ್ಚು ಗೊತ್ತಾಗ್ತಾ ಹೋಗ್ತದೆ. ಅದರಿಂದ ಆವಾಗ ನನಗೆ ಗೊತ್ತಿಲ್ಲ ಅನ್ನುವುದು ಗೊತ್ತಿರಲಿಲ್ಲ, ಈಗ ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಯ್ತು ನಿನ್ನನ್ನು ನೋಡಿದ ಮೇಲೆ. ಅಪ್ರಮೇಯಂ ಅಂದರೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲದ ವಸ್ತು. ನಿನ್ನ ವಿಶ್ವರೂಪ ನೋಡಿದ ಮೇಲೂ ನೀನು ಏನೂ ತಿಳಿಯಲಿಲ್ಲ ನನಗೆ. ಅಪ್ರಮೇಯಂ ಅಂದರೆ ಒಂದು ಅಳೆಯಲಿಕ್ಕೆ ಸಾಧ್ಯ ಇಲ್ಲದ ವಸ್ತು, ಆಮ್ನಿಪ್ರೆಸೆಂಟ್, ಕಾಲ ದೇಶಗಳಲ್ಲಿ ತುಂಬಿರುವಂಥದ್ದು. ಪ್ರಮಾ ಅಂದರೆ ಅಳೆಯುವುದು, ಪ್ರಮಾಣ, ಮೆಷರ್ಮೆಂಟ್, ಇಮ್ಮೆಷರಬಲ್. ಮತ್ತೊಂದರ್ಥ ಅಪ್ರಮೇಯ ಅಂದರೆ ಬಿಯಾಂಡ್ ಅವರ್ ಕಾನ್ಸೆಪ್ಟ್, ನಮ್ಮ ಅರಿವಿಗೆ ಸಿಲುಕದೇ ಇರುವಂಥದ್ದು, ನಮ್ಮ ಅರಿವಿಗೆ ಎಟುಕದ, ಅಳತೆ ಇಲ್ಲದ, ಕಾಲ ದೇಶಗಳಿಂದ ವ್ಯಾಪ್ತವಾಗಿರತಕ್ಕ ನಿನ್ನನ್ನು ಈಗಲಾದರೂ ನಾನು ತಿಳಿದೆ ಅಂತ ತಿಳ್ಕೊಂಡಿಲ್ಲ. ನಾನು ನಿನ್ನನ್ನು ತಿಳಿದ್ದೇನೆ ಅಂತ ತಿಳ್ಕೊಂಡಿದ್ದರೆ ಖಂಡಿತವಾಗಿ ನನಗೆ ತಿಳಿಯಲಿಲ್ಲ ಅಂತಾಯಿತು. ಕೃಷ್ಣನ ಬಗೆಗೆ, ಭಗವಂತನ ಬಗೆಗೆ ತಿಳಿಯುವುದು ಅಂದರೆ ಏನು? ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಇದು ಬಹಳ ಅದ್ಭುತವಾದ ಒಂದು ಋಷಿಗಳ ಉದ್ಗಾರ. ಏನು ಅಂದರೆ, ಯಾರಿಗೆ ಭಗವಂತನ ಬಗೆಗೆ ಗೊತ್ತಿದೆ ಅಂತ ಗೊತ್ತಿದೆ, ಅವರಿಗೆ ಭಗವಂತನ ಬಗೆಗೆ ಏನೂ ಗೊತ್ತಿಲ್ಲ. ಯಾರಿಗೆ ಭಗವಂತನ ಬಗೆಗೆ ಗೊತ್ತಿಲ್ಲ ಅಂತ ಗೊತ್ತಿದೆ, ಅವರಿಗೆ ಭಗವಂತನ ಬಗೆಗೆ ಗೊತ್ತಿದೆ ಅಂತ. ಆದ್ದರಿಂದ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ಭಗವಂತನ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋದು. ದೇವರ ಎಲ್ಲ ಗೊತ್ತಿದೆ ರೀ ನನಗೆ, ದೇವಂತರಿಗೆ ಏನು ಮಾತಾಡೋದು? ದೇವರ ಅದೆಲ್ಲ ಗೊತ್ತಾಗೋಯ್ತು ನನಗೆ. ನಮ್ಮಲ್ಲಿ ಇದೇ ಒಂದು ದೊಡ್ಡ ಸಮಸ್ಯೆ. ಏನು ಅಂದರೆ, ನಮಗೆ ಯಾವತ್ತು ಗೊತ್ತಿದೆ ಅಂತ ಗೊತ್ತಾಯಿತೋ, ಎಲ್ಲ ಗೊತ್ತಿದೆ ಅಂತ, ಆವಾಗ ನಾವು ಬಹಳ ಕೆಳಗೆ ಇರ್ತೇವೆ. ಗೊತ್ತಿಲ್ಲ ಅನ್ನೋದು ಯಾವಾಗ ಗೊತ್ತಾಯಿತೋ ಆವಾಗ ಎತ್ತರಕ್ಕೆ ಹೋಗಲಿ ಪ್ರಾರಂಭ. ಒಂದು ವಿಷಯ ಏನು ಗೊತ್ತುಂಟ, ಗೊತ್ತಿಲ್ಲ ಅನ್ನೋದು ಗೊತ್ತಾಗದೆ ನಾವು ತಿಳಿಲಿಕ್ಕೆ ಪ್ರಯತ್ನವೇ ಮಾಡೋದಿಲ್ಲ. ತಿಳಿಲಿಕ್ಕೆ ಪ್ರಯತ್ನ ಮಾಡಿದರೆ ಜ್ಞಾನವೇ ಬರುವುದಿಲ್ಲ. ಅದರಿಂದ ಜ್ಞಾನ ಬರುವುದಕ್ಕೆ ಫಸ್ಟ್ ಸ್ಟೆಪ್ ಏನು ಅಂದರೆ ಅವೇರ್ನೆಸ್ ಆಫ್ ಮೈ ಓನ್ ಇಗ್ನೋರೆನ್ಸ್. ನನಗೆ ಗೊತ್ತಿಲ್ಲ ಅನ್ನುವುದು ಗೊತ್ತಿಲ್ಲದೆ ಇದ್ದರೆ ನಾನು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವೇ. ನಮಗೆಲ್ಲ ಗೊತ್ತಿದೆ, ಏನು ಉಪನ್ಯಾಸ ಕೇಳೋದೇನು, ಪಾಠ ಕೇಳೋದೇನು, ನಮಗೆಲ್ಲ ಗೊತ್ತಿದೆ. ಗೊತ್ತಿಲ್ಲ ಅನ್ನೋದು ಗೊತ್ತಾದಾಗ ಅದನ್ನು ತಿಳ್ಕೋಬೇಕು ಅನ್ನೋ ಥರ್ಸ್ಟ್ ಬರ್ತದೆ. ತಿಳಿದವರ ಬಳಿಗೆ ಹೋಗ್ತೇವೆ, ಅವರಿಗೆ ಕಾಲು ಹಿಡಿದು ಪ್ರಾರ್ಥಿಸಿಕೊಳ್ತೇವೆ, ಅವರಿಂದ ತಿಳಿತೇವೆ. ಅದರಿಂದ ತಿಳಿವಿನ ಮೂಲ ಯಾವ ತಿಳಿವು ಅಂದರೆ ನನ್ನ ಅಜ್ಞಾನದ ಅರಿವೇ ಮುಂದಿನ ಅರಿವಿನ ಮೂಲ. ಅದರಿಂದ ಅರ್ಜುನ ಹೇಳ್ತಾರೆ, ನನಗೆ ಒಂದು ವಿಷಯ ಗಟ್ಟಿ ಗೊತ್ತಾಯ್ತು ಅನ್ನೋದು, ನಿನ್ನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಏನೇನೂ ಗೊತ್ತಿಲ್ಲ ನಿನ್ನ ಬಗೆಗೆ ನನಗೆ ಅನ್ನೋದು ನಿನ್ನನ್ನು ನೋಡಿದ ಮೇಲೆ ಗೊತ್ತಾಯಿತು. ಅಪ್ರಮೇಯಂ, ನಿನ್ನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ನಾನು ತಿಳಿದೂ ಇಲ್ಲ. ಯಾಕೆಂದರೆ ಬುದ್ಧಿ ಅನ್ನೋದು, ಮನುಷ್ಯನ ಬುದ್ಧಿ ಅನ್ನೋದು ಕಾಲದೇಶಗಳ ಸೀಮೆಯ ಒಳಗಿರುವಂಥ ಲಿಮಿಟೆಡ್. ಅದು ಮೈಂಡ್ ಅನ್ನೋದು ಲಿಮಿಟೆಡ್, ಅನ್ಲಿಮಿಟೆಡ್ ಅಲ್ಲ. ಲಿಮಿಟೆಡ್ ಆಗಿರತಕ್ಕಂಥ ಮೈಂಡು ಯಾವತ್ತೂ ಕೂಡ ಅನ್ಲಿಮಿಟೆಡನ್ನು ಪೂರ್ಣವಾಗಿ ಗ್ರಹಿಸಲಾರದು. ನೀನು ಅನ್ಲಿಮಿಟೆಡ್ಡು, ನಾನು ಲಿಮಿಟೆಡ್ಡು. ನಾನು ಪ್ರಮೇಯ, ಮೆಷರಬಲ್, ನೀನು ಇಮ್ಮೆಷರಬಲ್. ಅದರಿಂದ ಇಮ್ಮೆಷರಬಲ್ ಆಗಿರತಕ್ಕಂಥ ನಿನ್ನನ್ನು
ನನ್ನ ಸೀಮಿತವಾದ ಕಾಲದೇಶಗಳ ಸೀಮೆಯ ಒಳಗೆಯೇ ಚಿಂತಿಸುವ ಮನಸ್ಸು ಹೇಗೆ ಗ್ರಹಿಸೀತು? ಅದರಿಂದ ನನಗೆ ಏನೂ ಗೊತ್ತಿಲ್ಲ, ಆದರೆ ಇಷ್ಟು ಗೊತ್ತಾಯ್ತು. ಈಗ ನಾನು ತಪ್ಪು ಮಾಡಿದೆ ಅಂತ ಅನ್ನೋದಷ್ಟು ಗೊತ್ತಾಯಿತು. ನನಗೇನು ಗೊತ್ತಿಲ್ಲ, ಅಜ್ಞಾನದಿಂದ ನಾನು ತಪ್ಪು ಮಾಡ್ತಾ ಇದ್ದೇನೆ ಅನ್ನೋದು ಗೊತ್ತಾಯಿತು. ತತ್ ಕ್ಷಾಮಯೇ ತ್ವಾಂ, ಅದಕ್ಕೋಸ್ಕರ ನಿನ್ನ ಬಳಿ ಕ್ಷಮೆ ಕೇಳ್ತಾ ಇದ್ದೇನೆ ಅಂತ. ಇದು ಏಕಃ ಅನ್ನೋದು ಭಗವಂತ ಒಬ್ಬನೇ ಎಂದೂ ಇರೋದಿಲ್ಲ, ಸಮಸ್ತ ವಿಶ್ವವನ್ನೊಳಗಿರುತ್ತದೆ ಅನ್ನುವ ವಿಶ್ವರೂಪದ ದರ್ಶನ ಬಂದ ಮೇಲೆ ಅವನಿಗೆ ಕಾಣುವ ಅರ್ಥವನ್ನು ಆಚಾರ್ಯರು ಹೇಳಿದರು. ಏಕಃ ಸರ್ವೋತ್ತಮಃ ಏಷ ಏವ ಕರ್ತ ಇತಿ ಏಕಃ ಅಂತ. ಉಳಿದವರಿಗೆ ವಿಶ್ವರೂಪ ಅನ್ನೋದು ಬರೀ ಭಗವದ್ಗೀತೆ ಒಂದು ಶಬ್ದ, ಅದರಿಂದ ವ್ಯಾಖ್ಯಾನ ಬರೆಯುವಾಗ ನಮ್ಮ ಹಾಗೆ ಅವರು ಏಕ ಅಂದರೆ ನೀನೊಬ್ಬರೇ ಅಂತ ಅರ್ಥ ಬರೆದರು. ಆಚಾರ್ಯರಿಗೆ ಅದು ಮನಸ್ಸು ಕೇಳಲಿಲ್ಲ. ಹಾಗೆ ಅರ್ಥ ಮಾಡುವುದು ಒಬ್ಬ ವಿಶ್ವರೂಪವನ್ನು ಕಂಡಂಥವನಿಗೆ ಒಪ್ಪುವ ಅರ್ಥ ಅಲ್ಲ ಅಂತ ಕಂಡಿತು. ಆಚಾರ್ಯ ಬೇರೆ ಅರ್ಥ ಬರೆದರು. ಇಂಥ ಅನೇಕ ಸಂಗತಿಗಳಿವೆ. ನೀವು ಇವತ್ತು ಉಪನಿಷತ್ ಸಾಹಿತ್ಯವನ್ನು ನೋಡಬೇಕು. ಏನೇನು ಅಪ್ರಬುದ್ಧವಾದ ಅರ್ಥಗಳು ಆಚಾರ ತನಕ ಬಂದು ಹೋಗಿದ್ದಾವೆ. ಭಾರಿ ವಿಚಿತ್ರ. ವಿದ್ಯುತೋ ವ್ಯದ್ಯುತತ್ ಅಂತ ಒಂದು ಮಾತಿದೆ. ಎಷ್ಟು ಸರಳವಾಗಿದೆ ನೋಡಿ. ಎಂಥೆಂಥ ಅಂದರೆ ದೊಡ್ಡ ದೊಡ್ಡ ವಿದ್ವಾಂಸರು ಜಾರಿ ಬೀಳ್ತಾರೆ. ಜಾರಿ ಬಿದ್ದರೆ ಏನಾಗ್ತದೆ? ಈಗ ನೀವು ಜಾರಿ ಬಿದ್ದರೆ ಹೆಚ್ಚು ಬೆಟ್ಟ ಆಗೋದಿಲ್ಲ. ಆನೆ ಜಾರಿ ಬಿದ್ದರೆ ದೊಡ್ಡ ಹೊಂಡ ಆಗುತ್ತೆ, ಅದು ಕೈಕಾಲು ಮುರ್ಕೊಳ್ಳಿ. ಹಾಗೆ ದೊಡ್ಡವರು ಜಾರಿ ಬೀಳೋದು, ಆನೆ ಜಾರಿ ಬಿದ್ದ ಹಾಗೆ. ವಿದ್ಯುತೋ ವಿದ್ಯುತ್ ಅನ್ನೋದಕ್ಕೆ ವಿದ್ಯುತಃ ಅನ್ನೋದನ್ನು ದ್ವಿತೀಯ ಬಹುವಚನ, ವಿದ್ಯುತ್ಗಳು ಬಹುವಚನದಲ್ಲಿ ವಿದ್ಯುತ್ತನ್ನು ಪ್ರಕಾಶಮಾನವಾಗಿರತಕ್ಕಂಥ ಸೂರ್ಯ ಚಂದ್ರ ಎಲ್ಲ ಬೆಳಕುಗಳನ್ನು ವಿದ್ಯುತ್ ಬೆಳಗಿಸುವವನು, ಬೆಳಗಿಸಿದವನು ಅಂತ ಸರಳವಾಗಿ. ಇಲ್ಲಿ ಏನೂ ಅರ್ಥ ಆಗದ ಸಂಗತಿ ಇಲ್ಲ. ಅದರ ದೊಡ್ಡ ಭಾಷ್ಯಕಾರರೊಬ್ಬರು ವಿದ್ಯುತಃ ಅನ್ನೋದು ಷಷ್ಠಿ ವಿಭಕ್ತಿಯನ್ನು ಭ್ರಮಿಸ್ಕೊಂಡು ಬಿಟ್ರು. ವಿದ್ಯುತಃ ವಿದ್ಯುತ್ತಿಗೆ ವ್ಯದ್ಯುತತ್ ಅಂದರೆ ಏನು? ವ್ಯದ್ಯುತತ್ ಇತ್ಯೇತತ್ ವಿದ್ಯೋತನಂ ಇತ್ಯರ್ಥೇ ಲಾಕ್ಷಣಿಕ ಪ್ರಯೋಗ ಅಂದರು. ಧಾತುವಿಗೆ ವಿದ್ಯೋತನಂ ಅಂತ ಅರ್ಥ ಅಂತ ಎಲ್ಲಿಯಾದರೂ ಉಂಟಾ? ಸಂಸ್ಕೃತ ಭಾಷೆ ಗೊತ್ತಿದ್ದವ್ರು ನಗುದು ಬೇಡವಾ? ವಿದ್ಯುತಃ ವಿದ್ಯೋತನಂ ಇತ್ಯರ್ಥ ಅಂತ. ವಿದ್ಯುತತ್ ಅಂದರೆ ವಿದ್ಯೋತನಂ. ಯಾಕೆ ಮಾಡಬೇಕು ಹೀಗೆ? ಸರಳವಾಗಿ ಅರ್ಥ ಅದು ಒಂದೇ. ವಿದ್ಯುತ್ ಅನ್ನೋದ್ರೆ ಬಹುವಚನ ಅಂತ ಹೊಳೆಯಿಲ್ಲ, ಷಷ್ಠಿ ಏಕವಚನ ಅಂತ ಹೊಳೆದು. ಇಷ್ಟು ಅಪ್ರಬುದ್ಧವಾದಂಥ ವ್ಯಾಖ್ಯಾನಗಳು ಯಾರು ಮಹಾಮಹಾ ಜಗದ್ಗುರುಗಳು ಮಾಡ್ತಾರೆ. ಅದು ಭಾಷೆಯ ಕಾಮನ್ ಸೆನ್ಸ್ ಇಲ್ಲ ಇವರಿಗೆ ಅಂತ ಕಾಣುತ್ತೆ ನಮಗೆ. ಆದರೆ ಅವರು ಜಗದ್ಗುರುಗಳು ಮಾತಾಡೋ ಹಾಗಿಲ್ಲ. ಮಾತಾಡಿ ನಿಮ್ಮ ಸೊಂಟ ಮುರಿದು ಹಾಕ್ತಾರೆ. ಇಷ್ಟು ತಪ್ಪುಗಳು. ಆದರೆ ಅದನ್ನು ಇಷ್ಟು ಸರಳವಾಗಿ ವಿದ್ಯುತ್ ಸೂರ್ಯಾದಿ ಪ್ರಕಾಶಾನ್ನ ವ್ಯದ್ಯೋತ ಇತ್ಯರ್ಥ ಅಂತ ಸರಳವಾಗಿ ಮಕ್ಕಳು ಕೂಡ ಅರೆ ಹೌದಲ್ಲ, ಇಷ್ಟು ಸರಳವಾಗಿರೋ ಅರ್ಥ ಯಾಕೆ ಹೊಳಿಲಿಲ್ಲ ಈ ಹಿಂದಿನ ವ್ಯಾಖ್ಯಾನಕಾರರಿಗೆ ಅನ್ನೋಷ್ಟು ಸರಳವಾಗಿ ಆಚಾರ ಅದನ್ನು ವ್ಯಾಖ್ಯಾನ ಮಾಡಿಬಿಡ್ತಾರೆ. ಹಾಗೆ ಇಲ್ಲಿ ಏಕಃ ಅಂತ ಅನ್ನೋದ್ರೆ ಒಂದು 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 ಎಲ್ಲವೂ ಒಂದೇ ಅಂತ ಹೇಳೋರಿಗೆ ಇಲ್ಲೂ ಅದೇ ಕಾಣೋದಲ್ಲ, ಅರ್ಥ ಬೇರೆ ಏನು ಕಾಣುತ್ತೆ? ಒಂದು 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 ಬಿಟ್ಟು ಎರಡು ಹೋಗೇ ಇಲ್ಲ. ಸರ್ವ ಅಲ್ಲ, ಏಕ ಅಂದರೆ ಸರ್ವಕರ್ತ. ಅನೇಕ ಇದ್ದರೆ ಮಾತ್ರ ಏಕ ಇರೋದು. ಯಾಕೆಂದರೆ ಎಲ್ಲವನ್ನು ಮಾಡುವವನು, ಎಲ್ಲ ಇದ್ದರೆ ಎಲ್ಲವನ್ನು ಮಾಡೋನು ಇರುವುದಲ್ಲಿ. ಸೊ ಏಕಃ ಅನ್ನೋದು ಅನೇಕತ್ವದ ಪ್ರತಿನಿಧಿ ಹೊರತು ಏಕತ್ವದ ಪ್ರತಿನಿಧಿ ಅಲ್ಲ. ಏಷ ಏವ ಸರ್ವಂ ಕರೋತೀತಿ ಏಷ ಏಕಃ. ಅದರಿಂದ ಏಕ ಇರಬೇಕಾಗಿದ್ದರೆ ಅನೇಕ ಇರಬೇಕು. ಅಮೇರಿಕದ ಒಬ್ಬರು ವಿದ್ಯಾರ್ಥಿ ನನ್ನ ಹತ್ರ ಪಾಠಕ್ಕೆ ಬಂದರು ಒಮ್ಮೆ. ಅವರು ಹೇಳೋದು, ಸ್ವಾಮಿ ಈ ದ್ವೈತ ಅದ್ವೈತ ಯಾವುದು ಮೊದಲು? ಅವರದ್ದೇ. ನಾನು ಏನು ಹೇಳಿಲ್ಲ, ದ್ವೈತ ಅದ್ವೈತ ಇದನ್ನು ಯಾವುದು ಮೊದಲು? ಅವ್ರು ಹೇಳೋದು, ನನ್ನ ಯೋಚನೆ ಹೇಳಿ ನೋಡಿ, ನೆಗೆಟಿವ್ ಯಾವಾಗಲೂ ಮೊದಲು ಇರುವುದಲ್ಲ, ಪಾಸಿಟಿವನ್ನು ಮತ್ತು ಇದ್ದದ್ದನ್ನು ನಿಗೇಟ್ ಮಾಡೋದು. ಅದರಿಂದ ಮೊದಲು ದ್ವೈತ ಇದ್ದರೆ ಅದರ ನಂತರ ಅದ್ವೈತ ಬರುತ್ತೆ. ಅದ್ವೈತ ಇಲ್ಲ ಅಂತ ಹೇಳಬೇಕಾದ್ರೆ ಮೊದಲು ಇರಬೇಕಲ್ಲ, ಅದರಿಂದ ದ್ವೈತ ಮೊದಲು, ಅದ್ವೈತ ಮತ್ತೆ. ಅವರ ಎಲ್ಲವೂ ಎಲ್ಲ ಕಾಲದಲ್ಲಿ ಇತ್ತು. ಮನುಷ್ಯ ಯಾವತ್ತಿನಿಂದ ದಡ್ಡ ಮನುಷ್ಯ ಹುಟ್ಟಿಕೊಂಡೋ ಆವತ್ತಿನಿಂದ ದಡ್ಡ ವಿಚಾರಗಳು ಇದ್ದಾವೆ. ಆದರೆ ಅವರದ್ದೊಂದು ಯೋಚನೆ, ಅದ್ವೈತ ಅಂದರೆ ದ್ವೈತ ಅಲ್ಲ ಅಂತ. ಅದ್ವೈತ ಅಲ್ಲ ಅಂತ ಹಾಕಿ ಮೊದಲು ಇರಬೇಕಲ್ಲ, ಇದ್ದದ್ದನ್ನು ಅಲ್ಲ ಅಂತ, ಇಲ್ಲದೇ ಇದ್ದದ್ದನ್ನು ಅಲ್ಲ ಅಂತ ಹೇಳ್ತಾರೆ. ಅದರಿಂದ ಫಸ್ಟ್ ದ್ವೈತ ವಾಸ್ ದ್ಯಾಟ್ ಆ್ಯಂಡ್ ದೆನ್ ಅದ್ವೈತಕ್ಕೆ ಬಂದರು ಅವರು. ಆಲ್ ರೈಟ್, ನಿಮ್ಮ ಯೋಚನೆ ಅದು. ಎಲ್ಲರೂ ಅವರವರಿಗೆ ತೋಚಿದ ಹಾಗೆ ತರ್ಕ ಮಾಡ್ತಾ ಹೋಗ್ತಾರೆ. ಎಲ್ಲ ತರ್ಕಗಳು ಅವರವರ ಬುದ್ಧಿಯ ಮಟ್ಟವನ್ನು ಹೇಳ್ತಾ ಹೊರತು ಸತ್ಯವನ್ನು ಹೇಳೋಲ್ಲ. ತರ್ಕದಿಂದ ವಾದ ಮಾಡುವ ಮಂದಿ ಇದ್ದಾರಲ್ಲ, ಅವನು ನಮಗೊಂದು ಮೋಜದು. ಅವರ ಮೆಂಟಲ್ ಸ್ಟೇಟಸ್ ಎಷ್ಟು ಆಳವಾದ ಚಿಂತನೆ ಮಾಡಿದ್ದಾರೆ, ಅವರ ಬುದ್ಧಿಯ ಮಟ್ಟ ಎಷ್ಟು ಅಂತ ಗೊತ್ತಾಗುತ್ತೆ. ತರ್ಕ ಮಾಡುವರು ನೋಡಿದ್ರೆ ಸತ್ಯ ಗೊತ್ತಾಗೋಲ್ಲ. ಹಾಗೆ ಏಕಃ ಅಂದಾಗ ಒಬ್ಬ ಇರಬೇಕಾಗಿದ್ದರೆ ಅನೇಕ ಇರಲಿದೆ, ಒಬ್ಬ ಏಷಃ ಕರೋತಿ, ಸರ್ವಕರ್ತ ಇರಬೇಕಾಗಿದ್ದರೆ ಸರ್ವ ಇರಲೇಬೇಕು. ಇಂಥ ಚಮತ್ಕಾರಗಳನ್ನು ಆಚಾರ್ಯರು ಮಾತ್ರ ಮಾಡಬಲ್ಲರು. ಏಕೋ ಅಥವಾ ಪ್ಯಚ್ಯುತ ತತ್ ಸಮಕ್ಷಂ ತತ್ ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ಯಾಕೆ ನೀನು ಏಕಃ ಅಂದರೆ ಪಿತಾಸಿ ಲೋಕಸ್ಯ ಚರಾಚರಸ್ಯ, ನೀನು ಏಕಃ. ಯಾಕಂದರೆ ನೀನು ಎಲ್ಲರ ಅಪ್ಪ. ಎಲ್ಲವೂ ಹುಟ್ಟುವ ಮುಂಚೆ ನೀನಿದ್ದದ್ರಿಂದ ಎಲ್ಲ ಹುಟ್ಟುದು. ಯಾಕಂದರೆ ಎಲ್ಲದರ ತಂದೆ. ಪಿತಾ ಅಂತಂದರೆ ಎಲ್ಲವನ್ನು ಸೃಷ್ಟಿ ಮಾಡಿದವ ಮತ್ತು ಎಲ್ಲವನ್ನ ಪಾಲಿಸುವ ಅಂತ. ಅದರ ಶಬ್ದದ ಅರ್ಥ ಪಾಲಿಸುವ ಅಂತ. ಪಾತೀತಿ ಪಿತಾ ಅಂತ.
ಪಾಲನೆ ಮಾಡುವವ, ಎಲ್ಲರಿಗಿಂತ ಹೆಚ್ಚು ದೊಡ್ಡ ಪಾಲಕ ತಂದೆ. ಆದ್ದರಿಂದ ಅದು ವಿಶೇಷವಾಗಿ ತಂದೆಯನ್ನು ಅರ್ಥವನ್ನು ಹೇಳುತ್ತೆ. ಪಿತಾ ಅಂತ ಅನ್ನೋದಕ್ಕೆ ಜನರಲ್ ಮೀನಿಂಗ್ ಪ್ರೊಟೆಕ್ಟರ್ ಅಂತ. ಹೀ ಹೂ ಪ್ರೊಟೆಕ್ಟ್ಸ್ ಅಷ್ಟೇ. ಯಾರು ರಕ್ಷಣೆ ಮಾಡೋದು? ಊರಿನವ್ರು ರಕ್ಷಣೆ ಮಾಡ್ಲಿಕ್ಕೆ ಬರ್ತಾರಾ? ತಂದೆ ಮಕ್ಕಳನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ತಂದೆ ಅನ್ನೋದು ವಿಶಿಷ್ಟ ಅರ್ಥವಾಯಿತು. ನೀನು ಎರಡು ಅರ್ಥದಲ್ಲೂ ಇಡೀ ಜಗತ್ತಿಗೆ ತಂದೆ. ಯಾರು ಯಾರಿಗೆ? ಯಾರೋ ಯಾರಿಗೋ ತಂದೆ ಇರ್ತಾನೆ ಅಷ್ಟೇ. ಎಲ್ಲರಿಗೂ ತಂದೆ ಯಾರು? ಒಬ್ಬನೇ. ಎಲ್ಲರಿಗೂ ತಂದೆ. ಅದು ತಮಾಷೆ ಏನು ಅಂದರೆ, ಇದೆಲ್ಲ ನಮ್ಮ ಶಾಸ್ತ್ರವನ್ನು ತಿಳ್ಕೊಂಡು ಅದನ್ನು ಬೇರೆ ಬೇರೆ ಮತದವರು, ಬೇರೆ ಬೇರೆ ದೇಶದ ಮತಗಳವರು ಇದನ್ನು ಈ ಪ್ರಮೇಯವನ್ನು ಗ್ರಹಣ ಮಾಡಿಕೊಂಡು ತಮ್ಮ ಮತಗಳಲ್ಲಿ ಸೇರಿಸಿಕೊಂಡಿದ್ದಾರೆ. ಬೈಬಲ್ನಲ್ಲಿ ಒಂದು ಮಾತಿದೆ, ಇಫ್ ಯು ನೋ ಯುವರ್ ಸೆಲ್ವ್ಸ್ ದೆನ್ ಯು ವಿಲ್ ನೋ ಯು ಆರ್ ದ ಸನ್ಸ್ ಆಫ್ ಲಿವಿಂಗ್ ಫಾದರ್ ಅಂತ. ನಿಮಗೆ ನೀವು ಏನು ಅಂತ ಗೊತ್ತಾದರೆ, ನೋ ದೈ ಸೆಲ್ಫ್, ನಿಮಗೆ ನೀವು ಏನು ಅಂತ ಗೊತ್ತಾದರೆ ನಿಮ್ಮ ಅಪ್ಪ ಯಾರು ಅಂತ ಗೊತ್ತಾಗುತ್ತೆ ಅಂತ. ಯಾಕೆಂದರೆ ನಮಗೀಗ ನಾವಂದರೆ ಈ ದೇಹದ ಅಪ್ಪ ಯಾರು ಅಂತ ಗೊತ್ತಿದೆ. ಅಪ್ಪ ಅಮ್ಮ, ಹೆತ್ತ ತಾಯಿ ಗೊತ್ತಿದೆ, ತಂದೆ ಗೊತ್ತಿದೆ. ಈ ದೇಹವೇ ನಾನಾದಾಗ ನನ್ನ ಅಪ್ಪ ಅಮ್ಮ ನಮ್ಗೆ ಗೊತ್ತಿದೆ. ಈ ದೇಹಕ್ಕಿಂತ ಅತೀತವಾದ ನಾನೊಂದು ಇದ್ದೇನೆ ಅಂತ ಗೊತ್ತಾದಾಗ ಅವರು ನನ್ನ ಅಪ್ಪ ಸೃಷ್ಟಿ ಮಾಡಿದ್ದಲ್ಲ ನನ್ನ ಸ್ವರೂಪವನ್ನು. ಹಾಗಾದ್ರೆ ನಾನು ಅನಾದಿ ನಿತ್ಯವಾದ ನಾನು ಒಬ್ಬ ಇದ್ದೇನೆ, ದೇಹಕ್ಕಿಂತ ಬೇರೆ. ಹಾಗಾದರೆ ನನಗೆ ಎಂದೆಂದೂ ಸಾಯದ ಒಬ್ಬ ಅಪ್ಪ ಬೇಕು. ನನ್ನ ಹಾಗೆ ಹುಟ್ಟಿ ಸಾಯುವ ಅಪ್ಪ ಅಲ್ಲ. ಯು ಆರ್ ದ ಸನ್ಸ್ ಆಫ್ ಲಿವಿಂಗ್ ಫಾದರ್, ಎವರ್ ಲಿವಿಂಗ್. ಎಂದೆಂದೂ ಸಾಯದ ಒಬ್ಬ ದೇವರು ಎಲ್ಲರಿಗೂ ಅಪ್ಪ ಇದ್ದಾನೆ ಅಂತ ಗೊತ್ತಾಗುತ್ತೆ ಅಂತ. ಇದನ್ನೇ ಇಲ್ಲಿ ಹೇಳೋದು, ಪಿತಾಸಿ ಲೋಕಸ್ಯ ಚರಾಚರಸ್ಯ. ಚರಾಚರಾತ್ಮಕವಾದ ಜಗತ್ತಿಗೆ ಅಂದರೆ ಜೀವಜಾತಕ್ಕೆ, ವಿಶೇಷವಾಗಿ ಲೋಕಸ್ಯ ಅಂತ ಹೇಳ್ತಾರೆ, ಲೋಕದ ದರ್ಶನೆ ಅಂತ. ಅಂದರೆ ಲೋಕ ಜ್ಞಾನಸ್ವರೂಪವಾದಂಥ ಜೀವಜಾತ ಅಂದರೆ ಮುಕ್ತಿಗೆ ಹೋದಾಗಲೂ ನೀನು ಚರಾಚರಸಿ ಪಿತಾಸಿ. ಇದು ಯಾಕೆ ಅಂದರೆ ಮೋಕ್ಷದಲ್ಲಿ ಕೂಡ ತೃಣಾಂತ ಜೀವರಿದ್ದ ಅಂತ ತೋರಿಸ್ಕೊ ಚರಾಚರ ಅಂತ. ಚರಾಚರ ಅಂದರೆ ಜೀವ ಜಡ ಅಲ್ಲ, ಜೀವಕ್ಕೆ ಅಪ್ಪ, ಜಡಕ್ಕೆ ಅಪ್ಪ ಅಂತ ಒಂದಿಲ್ಲ. ಜಡಕ್ಕೆ ಈಗ ಕುಂಬಾರ ಮಡಕೆಗೆ ಅಪ್ಪ ಅಂತ ಹೇಳ್ತಾರ. ಆ ಮಡಕೆಗೆ ಅಪ್ಪ ಯಾರು? ಕುಂಬಾರ ಅಂತ ತಲೆ ಇದ್ದವ್ರು ಯಾರು ಹೇಳೋಲ್ಲ. ಮಡಕೆ ಹಾಗೆ ಒಳಗೆ ಟೊಳ್ಳಾಗಿದ್ದವ್ರು ಮಾತ್ರ ಹಾಗೆ ಹೇಳ್ಬೋದೇನೋ. ಇಲ್ಲದ್ರೆ ಯಾರು ಕುಂಬಾರ ಅಪ್ಪ ಅಂತ ಹೇಳೋಲ್ಲ. ಅಪ್ಪ ಅನ್ನೋದು ಚೇತನಕ್ಕೆ ಸಂಬಂಧಪಟ್ಟ ಒಂದು ಕ್ವಾಲಿಟಿ, ಪಿತೃತ್ವ. ಹಾಗಾಗಿ ಚರಾಚರ ಅಂದರೆ ಚಲಿಸದ ಜೀವಕ್ಕೆ ತಂದೆ ಅಂತ. ಅರ್ಥಾತ್ ಇದು ನೋಡಿ, ಇದು ವಿಚಿತ್ರ. ಚಲಿಸದ ಜೀವ ಅಂದರೆ ಮರ, ತೃಣ ಇವೆಲ್ಲ ಚಲನೆ ಇಲ್ಲದ ಜೀವ, ಅವುಗಳಿಗೂ ನೀನೇ ಅಪ್ಪ. ಚಲಿಸುವ ಜೀವಗಳು 4 ಕಾಲಿನಿಂದ ಚಲಿಸ್ಬೋದು, 2 ಕಾಲಿನಿಂದ ಚಲಿಸ್ಬೋದು. ಚಲಿಸುವ ಜೀವಗಳಿಗೂ ನೀನೇ ಅಪ್ಪ. ಯಾಕೆಂದರೆ ಇವನು ಮೋಕ್ಷದಲ್ಲಿಯೂ ಯೋನಃ ಪಿತಾ ಜನಿತ ಯೋ ವಿಧಾತ ವಿಶೇಷೇಣ ಧಾತ ಧಾರಣ ಪೋಷಣಕರ್ತ ಮೋಕ್ಷೇಪಿ ಅಂತ ಬರೆದರು ತಿರುಕರು ಪಂಡಿತರು. ಅದರಿಂದ ಅವನು ಅಲ್ಲಿಯೂ ತಂದೆ, ಅಲ್ಲಿಯೂ ಚರಾಚರಗಳಿದ್ದಾವೆ. ಅಂದರೆ ತೃಣಾಂತ ಜೀವಗಳಿದ್ದಾವೆ. ಚಲಿಸುವ ಜೀವಗಳು, ಚಲಿಸದ ವೃಕ್ಷಾದಿ ಜೀವಗಳಿಗೆ ಕೂಡ ಅಂದರೆ ಸ್ವರೂಪತಃ ವೃಕ್ಷಾದಿಗಳು ಅವುಗಳಿಗೂ ಮೋಕ್ಷ ಇದೆ ಅನ್ನೋದನ್ನು ಎಲ್ಲ ಧ್ವನಿಸುವ ಮಾತುಗಳಿದೆ ಇಲ್ಲಿ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಸ್ಯ ಗುರುಗ್ರಜ. ಇಡೀ ಜಗತ್ತಿನ ತಂದೆ ಯಾರು? ಯಾವುದೋ ಕೆಲವು ಒಬ್ಬನಿಗೆ ತಂದೆ, ಇಬ್ಬರಿಗೆ ತಂದೆ, 3 ತಂದೆ, 1 ಡಜನ್ ಮಕ್ಕಳಿಗೆ ಅಪ್ಪ ಇರ್ಬೋದು. ಇಡೀ ಜಗತ್ತಿನ ಅಪ್ಪ ಯಾರಿದ್ದಾನೆ? ಅವನೊಬ್ಬನೇ. ಇಡೀ ಜಗತ್ತನ್ನು ಪಾಲಿಸುವ ತಂದೆ. ಆಮೇಲೆ ಇಡೀ ಜಗತ್ತಿಗೆ ಗುರು ಯಾರು? ನಮಗೆ ಪಾಠ ಹೇಳಿದ ಗುರುಗಳು ಅಂತಿರ್ತಾರೆ. 100 ಜನರಿಗೆ ಗುರುಗಳಿರ್ಬೋದು. ಒಂದು ಅನಂತ ಕಾಲದಲ್ಲಿ ಅನಂತ ಜೀವಗಳಿಗೆ ಗುರು ಯಾರು? ಯಾಕಂದರೆ ಈ ಹಿಂದಿನ ಕಲ್ಪದಲ್ಲಿ, ಮುಂದಿನ ಕಲ್ಪದಲ್ಲಿ, ಈ ಕಲ್ಪದಲ್ಲಿ, ಎಲ್ಲ ಕಲ್ಪದಲ್ಲೂ ಈಗ ವಾಯುದೇವರು, ಈ ಬ್ರಹ್ಮದೇವರು, ಚತುರ್ಮುಖ, ಈ ಕಲ್ಪದಲ್ಲಿ ಇರತಕ್ಕ ಎಲ್ಲ ಜೀವರಿಗೆ ಗುರುಗಳು. ಮುಂದಿನ ಕಲ್ಪಕ್ಕೆ ಅವರು ಮುಕ್ತಿಯಾಗೋದು. ಮುಕ್ತಿಯಾಗೋದ ಮತ್ತು ಇಲ್ಲಿಗೆ ನಿಯಂತ್ರಣ ಇಲ್ಲ. ಅಂದರೆ ಹಿಂದಿನ ಕಲ್ಪದಲ್ಲಿ, ಮುಂದಿನ ಕಲ್ಪದಲ್ಲಿ, ಈ ಕಲ್ಪದಲ್ಲಿ, ಎಲ್ಲ ಕಾಲದಲ್ಲಿ ಎಲ್ಲ ಅನಂತ ಜೀವಗಳಿಗೂ ಗುರುವಾಗಿರತಕ್ಕವ ಯಾರು? ಭಗವಂತ ಒಬ್ಬನೇ. ಆದ್ದರಿಂದ ಪಿತಾ ತ್ವಮಸ್ಯ ಪೂಜ್ಯಶ್ಚ ಗುರು, ನೀನೇ ತಂದೆ, ನೀನೇ ಗುರು ಅಂತ. ಉದ್ಧಾರಕವಾದ ಶಕ್ತಿ 2: ದೇಹ ಕೊಟ್ಟ ತಂದೆ, ಬುದ್ಧಿ ಕೊಟ್ಟ ಗುರು, ಜ್ಞಾನಮಯ ದೇಹ ಕೊಟ್ಟ ಗುರು. ಇವರು ಇಬ್ಬರು ಯಾರು ಅಂದರೆ ಮೂಲತಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪೀಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಇಡೀ ಜಗತ್ತಿಗೆ ಲಕ್ಷ್ಮೀದೇವಿಯಿಂದ ಹಿಡಿದು ಸಮಸ್ತ ಜೀವಜಾತಕ್ಕೆ ಜ್ಞಾನವನ್ನು ಕೊಡ್ತಕ್ಕಂಥ ಭಗವಂತ ಒಳಗೆ ಕೂತು ನಮಗೆ ಮಾತ್ರ ಜ್ಞಾನ ಕೊಡುವವನಲ್ಲ. ನನಗೆ ಅಲ್ಲೇನು ಅಂದರೆ ಸಹನೌ ಅವತು, ಸಹನೌ ಅವತು, ಸಹನೌ ಭುನಕ್ತು, ನೌ ಸಹ ಅವತು. ಇದು ಶಿಷ್ಯರು ಹೇಳ್ತಕ್ಕಂಥ ಶಾಂತಿ ಮಂತ್ರ.
ಶಿಷ್ಯ ಹೇಳ್ತಾನೆ, ನನ್ನನ್ನು ನನ್ನ ಗುರುಗಳನ್ನು ಜತೆಯಾಗಿ ಭಗವಂತ ಪ್ರವೇಶಿಸಲಿ. ಅಂದರೆ ನನಗೆ ಪಾಠ ಕೇಳಿದ್ದು ಅರ್ಥ ಆಗಬೇಕಾದ್ರೆ ಒಳಗಿಂದ ಭಗವಂತ ಕೂತು ಅರ್ಥ ಜ್ಞಾನ ಕೊಡಬೇಕು. ನನಗೆ ಮಾತ್ರ ಅರ್ಥ ಆದರೆ ಸಾಲದು, ನನಗೆ ಪಾಠ ಹೇಳೋರಿಗೂ ಮೊದಲು ಅವರಿಗೆ ಅರ್ಥ ಆಗಬೇಕು, ನನಗೆ ಅರ್ಥ ಆಗುವಂತೆ ಹೇಳಬೇಕು. ಅವರು ಎರಡು ಕೆಲಸ ಇದೆ ಅವರಿಗೆ. ಅದಕ್ಕೆ ಅವರೊಳಗೆ ಆ ಗ್ರಂಥದ ಅರ್ಥ ಆಗುವಂಥ ಜ್ಞಾನ ಕೊಟ್ಟು ಭಗವಂತ ಕೂತ್ಕೊಳ್ಳಿ, ನನಗೆ ಅರ್ಥ ಆಗುವಂತೆ ಹೇಳುವ ಶಕ್ತಿ ನನ್ನ ಗುರುಗಳಿಗೆ ಭಗವಂತ ಒಳಗೆ ಕೂತ್ಕೊಳ್ಳಿ. ಅದರಿಂದ ಪ್ರಾರ್ಥನೆ ಮಾಡ್ತಾನೆ ಶಿಷ್ಯ, ನನ್ನೊಳಗೂ ಭಗವಂತ ಪ್ರವೇಶ ಮಾಡಲಿ, ವಿದ್ಯಾರ್ಥಿಯಾಗಿ ನನ್ನ ಗುರುಗಳಿಗೆ ಗುರುವಾಗಿ, ಅವನೇ ಗುರುವಾಗಿ ಹೇಳುವವನು, ಅವನೇ ಶಿಷ್ಯನಾಗಿ ಕೇಳುವವನು ಒಳಗೆ ಕೂತು ಸಹ ನಾವು ಅವತ್ತು ಹೀಗೆ ಇಬ್ಬರ ಒಳಗೂ ಇದ್ದು ಸಹ ನಾವು ಭುನಕ್ತು ನಮ್ಮನ್ನು ರಕ್ಷಣೆ ಮಾಡಲಿ. ಇದು ಇಲ್ಲಿ ಹೇಳ್ತಕ್ಕಂಥ ಮಾತು. ತಂದೆಯಾಗಿ ಪ್ರತಿಯೊಬ್ಬ ಜೀವದ ಒಳಗೆ ಇದ್ದು, ಹಿಂದೆ ಪಿತಾಮಹ ಪ್ರಪಿತಾಮಹ ಅಂತ ಹೇಳಿದರು, ಪ್ರತಿಯೊಂದು ಜೀವದ ಒಳಗೂ ಇದ್ದು, ಪ್ರತಿಯೊಂದು ಗಂಡಿನ ಒಳಗೂ ಪ್ರತಿಯೊಂದು ಹೆಣ್ಣಿನ ಒಳಗೂ ಇದ್ದು ತಂದೆಯಾಗಿ ತಾಯಿಯಾಗಿ ಆ ಮಗುವನ್ನು ಹೆರುವವನು ಅವನೇ ಅಲ್ವಾ. ಅದರಿಂದ ನಿಜವಾಗಿ ನೀನೇ ತಂದೆ, ನೀನೇ ತಾಯಿ, ತ್ವಮೇವ ಮಾತಾಚ ಪಿತಾ ತ್ವಮೇವ. ಆಮೇಲೆ ಪ್ರತಿಯೊಬ್ಬ ಗುರುವಿನ ಒಳಗೂ ಇದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಜ್ಞಾನ ಕೊಡ್ತಕ್ಕವನು ನೀನೇ ಅಲ್ವಾ. ಸಾಕ್ಷಾತ್ ಗುರುವು ನೀನೇ, ಪರಂಪರೆಯ ಗುರುವಂತೂ ಹೌದೇ ಅವನು. ಪ್ರತಿಯೊಬ್ಬನ ಒಳಗೆ ಇದ್ದು ತ್ವಮೇವ. ಆದ್ದರಿಂದ ಗುರುತ್ವೇನ ಪೂಜ್ಯನೂ ನೀನು, ಪಿತೃತ್ವೇನ ಪೂಜ್ಯನೂ ನೀನು. ಅಂಥ ನಿನ್ನನ್ನು ನಾನು ನಮ್ಮ ಮನೆತನದ ಸಂಬಂಧಿ ಒಬ್ಬ ಹುಡುಗ ಅನ್ನುವ ಹಾಗೆ ಮಾತಾಡಿಸಿಬಿಟ್ಟೆನಲ್ಲ ಅಂತ. ಪೂಜ್ಯಶ್ಚ, ಎಲ್ಲ ವಿಧದ ಗೌರವ ಸಲ್ಲಿಸಬೇಕಾದ್ದು. ಕೆಲವರು ಗುರುತ್ವೇನ ಪೂಜ್ಯರು, ಕೆಲವರು ಪಿತೃತ್ವೇನ, ನೀನು ಎಲ್ಲ ವಿಧದಿಂದಲೂ ಪೂಜ್ಯ. ತ್ವಮೇವ ಪೂಜ್ಯಶ್ಚ ಗುರುರ್ ಗರಿಯಾನ್. ದೊಡ್ಡ ಗುರುಗಳು, ಮಹಾಗುರುಗಳು, ಗುರುಗಳ ಗುರುಗಳು, ಜಗದ್ಗುರುಗಳಿಗೂ ಗುರು ನೀನು. ಅಂಥ ನಿನ್ನನ್ನು ಏನೋ ತೀರ ಸಲಿಗೆಯಿಂದ ಮಾತಾಡಿಸಿಬಿಟ್ಟಲ್ಲ. ನ ತ್ವತ್ಸಮೋಸ್ತಿ ಅಭ್ಯಧಿಕ ಕುತೋನ್ಯ. ನ ತ್ವತ್ಸಮೋಸ್ತಿ, ನಿನಗೆ ಸದೃಶನ ಅಲ್ಲ ದೇವರು ಕೃಷ್ಣ. ಅಂಥವನು ಇನ್ನೊಂದು ಶಕ್ತಿ ಇರ್ಬೋದಲ್ಲ. ಕೃಷ್ಣ ಬಹಳ ದೊಡ್ಡವ ಹೌದು, ಆದರೆ ನೀನೊಬ್ಬರೇ, ಇಂಥವ್ರು ಇನ್ನೊಬ್ಬರು ಅಲ್ಲ. ನಿನ್ನಂಥವ ಇನ್ನೊಬ್ಬ ಇದ್ರೆ ನೀನು ಸರ್ವೋತ್ತಮ ಆಗುವುದು ಹೇಗೆ? ಅದಕ್ಕೆ ಏಕ, ಅಲ್ಲಿ ಏಕ ಅಂಥವನು ಅವನು ಒಬ್ಬನೇ ಸರ್ವೋತ್ತಮನಾದವ, ಸರ್ವಕರ್ತ ಆದವ ಏಕಃ. ಅವ ಇಬ್ಬರು ಇರೋ ಸಾಧ್ಯ ಇಲ್ಲ. ಸರ್ವ ಇದೆ, ಅದು ಸರ್ವವನ್ನು ಸೃಷ್ಟಿ ಮಾಡಿದ ಒಬ್ಬನೇ ಇರಬೇಕು. ಸರ್ವ ಇದೆ, ಅದರಿಂದ ಒಬ್ಬ ಸರ್ವೋತ್ತಮ ಇರಬೇಕು. ಎಲ್ಲರೂ ಸರ್ವೋತ್ತಮರಾಗುವುದು ಹೇಗೆ ಅವರು? ಅದರಿಂದ ಹೇಳ್ತಾರೆ, ನ ತ್ವತ್ಸಮೋಸ್ತಿ, ನಿನಗೆ ಸಾಟಿಯಾದವನು ಇನ್ನೊಬ್ಬ ಇಲ್ಲ. ಸಾಟಿಯಾದವನಿಲ್ಲ ಅಲ್ಲ, ಸಾಟಿಯಾದವನೇ ಇಲ್ಲ ಮತ್ತು ಉತ್ತಮನೇ ಇರ್ತಾನೆ. ಆದರೂ ಕೂಡ ಅದನ್ನು ಹೇಳ್ತಾನೆವ ಅಭ್ಯಧಿಕ ಕುತೋನ್ಯ ಅಂತ. ನಿನಗೆ ಸಾಟಿಯಾದವನಿಲ್ಲ, ನಿನಗೆ ಅಧಿಕನಾದವನಿಲ್ಲ. ಅಧಿಕನಾದವನೇ ಇಲ್ಲ ಅಂದಮೇಲೆ ಅಭ್ಯಧಿಕನಾದವ ಎಲ್ಲಿಂದ ಬರಬೇಕು ಅಂತ. ಅಧಿಕ ಅಂದರೆ ಈಗ ಅಧಿಕ ಅಭ್ಯಧಿಕ ವ್ಯತ್ಯಾಸ ಏನು ಗೊತ್ತಾ? ಅಧಿಕ ಅಂದರೆ ಈಗ ಇಬ್ಬರು ಇರ್ತಾರೆ. ಒಬ್ಬರು ತುಂಬ ಶ್ರೀಮಂತರು, ಒಬ್ಬರು ತುಂಬ ದೊಡ್ಡ ವಿದ್ವಾಂಸರು. ವಿದ್ಯೆಯಲ್ಲಿ ಅವನಕ್ಕಿಂತ ಇವರು ಅಧಿಕರು, ಆದರೆ ಸಂಪತ್ತಿನಲ್ಲಿ ಅಧಿಕರಲ್ಲ. ಈತ ಸಂಪತ್ತಿನಲ್ಲಿ ಅಧಿಕ, ಆದರೆ ವಿದ್ಯೆಯಲ್ಲಿ ಅಲ್ಲ. ಸೊ ಒಂದು ಅಂಶದಲ್ಲಿ ಅಧಿಕ ಯಾರೂ ಆಗ್ಬೋದು, ಯಾರಿಗೂ. ಸರ್ವ ಅಧಿಕಗಳಲ್ಲ. ಅಭ್ಯಧಿಕ ಅಂದರೆ ಗ್ರೇಟೆಸ್ಟ್ ಇನ್ ಆಲ್ ಆಸ್ಪೆಕ್ಟ್ಸ್, ಎಲ್ಲ ಬಗೆಯಿಂದಲೂ ಶ್ರೇಷ್ಠ ಅಭ್ಯಧಿಕ. ಅಧಿಕ ಅಂದರೆ ಈಗ ನಿಮ್ಗಿಂತ ನಾನು ಕೆಲವು ವಿಷಯದಲ್ಲಿ ಅಧಿಕ, ನನಗಿಂತ ನೀವು ಕೆಲವು ವಿಷಯದಲ್ಲಿ ಅಧಿಕ. ಒಂದು ವಿಷಯ ನಿಮ್ಮಲ್ಲಿ ಹೆಚ್ಚಿದೆ, ನನ್ನಲ್ಲಿ ಇಲ್ಲದ ನಿಮ್ಮ ಹತ್ರ ಇದೆ. ಕೆಲವು ನಿಮ್ಮ ಹತ್ರ ನನ್ನ ನಾನು ಅಧಿಕ, ನೀವು ಅಧಿಕ. ಯಾಕಂದ್ರೆ ನಾವಿಬ್ಬರೂ ಅಧಿಕರಲ್ಲ, ಪೂರ್ಣ ಅಧಿಕರಲ್ಲ. ಆದರೆ ಯಾರು ಪೂರ್ಣ ಅಧಿಕನೋ ಅವನು ಅಭ್ಯಧಿಕ. ಅದರಿಂದ ಹೇಳ್ತಾನೆ, ನಿನಗೆ ಅಧಿಕ ಒಂದು ಅಂಶದಲ್ಲಿ ಅಧಿಕನೇ ಇಲ್ಲ. ನಮ್ಮಲ್ಲಿ ಇರ್ಬೋದು, ನಿನ್ನಲ್ಲಿ ಯಾವುದೋ ಒಂದು ಆಸ್ಪೆಕ್ಟ್ ತೊಗೊಂಡ್ರು ನಿನಗಿಂತ ಅಧಿಕ ಆಸ್ಪೆಕ್ಟ್ನಲ್ಲಿ ಇಲ್ಲ. ಹಾಗಿರುವಾಗ ಸರ್ವವಿಧದಿಂದಲೂ ಅಧಿಕ ನಾನು ಅಭ್ಯಧಿಕ ಎಲ್ಲಿರಬೇಕು? ಯಾಕೆ? ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ. ಮೂರು ಲೋಕಗಳು ಅಂತಂದರೆ ಇಡೀ ವಿಶ್ವ ಅಂತ ಅರ್ಥ. ಬ್ರಹ್ಮಾಂಡ ನಾವು ಯೂನಿವರ್ಸ್ ಅಂತ ಹೇಳ್ತೇವಲ್ಲ, ಇಡೀ ಜಗತ್ತು. ಮೂರು ಅಂದರೆ ಎಲ್ಲ. ಇದು ಒಂದು ನಾವು ಇರುವಂಥದ್ದು. ಆಮೇಲೆ ಇದಕ್ಕಿಂತ ಕೆಳಗಿರ್ತಕ್ಕಂಥ ಎಲ್ಲ, ಇದಕ್ಕಿಂತ ಮೇಲೆ ಇರತಕ್ಕಂಥದ್ದು ಎಲ್ಲ. ಇಷ್ಟೇ ಲೋಕತ್ರಯ ಅಂದರೆ, ಕೆಳಗೆ ಮೇಲೆ ಮತ್ತು ನಾವು ಇರತಕ್ಕಂಥ ನೆಲ ಅಂದರೆ ಇಡೀ ಯೂನಿವರ್ಸ್ ಅಂತ ಅರ್ಥ ಲೋಕತ್ರಯ ಅಂದರೆ. ಮೂರು ಲೋಕದಲ್ಲಿ ಮತ್ತೊಂದಿದೆ. ಲೋಕದಲ್ಲಿ ಮೂರೇ ಇರೋದು. ಲೋಕ ಅಂದರೆ ಜ್ಞಾನಿ ವರ್ಗ, ಲೋಕದ ಜ್ಞಾನಿಗಳು ಅಂದರೆ ಚೈತನ್ಯ, ಜೀವಗಳು, ಯೋಚನೆ ಮಾಡ್ತಕ್ಕ ಜ್ಞಾನ ಇರತಕ್ಕ ಜೀವಗಳು. ಅವು ಮೂರೇ ಇರೋದು, ಸಾತ್ವಿಕ, ರಾಜಸ, ತಾಮಸ ಅಂತ. ಯಾರು ನಿನ್ನನ್ನು ಮೀರಿಸಿದ ಸಾತ್ವಿಕ ಎಲ್ಲಿದ್ದಾನೆ, ರಾಜಸ ಎಲ್ಲಿದ್ದಾನೆ, ತಾಮಸ ಯಾರೂ ಇಲ್ಲ. ಮೂರು ಲೋಕದಲ್ಲೂ ನಿನ್ನನ್ನು ಮೀರಿಸಿದಂಥ ಒಂದು ಶಕ್ತಿ ಇಲ್ಲ. ಮೂರು ವಿಧವಾದ ಜೀವಜಾತದಲ್ಲಿಯೂ ನಿನ್ನನ್ನು ಮೀರಿಸಿದಂಥ ಶಕ್ತಿ ಇಲ್ಲ. ಯಾಕೆಂದರೆ ನೀನು ಅಪ್ರತಿಮ ಪ್ರಭಾವ,
ನಿನ್ನ ಪ್ರಭಾವ, ಪ್ರಭುತ್ವ, ಹಿರಿತನ ಅಂತ ಹೇಳ್ತೇವಲ್ಲ ನಾವು, ಹಿರಿತನ, ಸಾಮರ್ಥ್ಯ, ಅದು ಅಪ್ರತಿಮ. ಅದಕ್ಕೆ ಇನ್ನೊಂದು ಪ್ರತಿಮೆ ಇಲ್ಲ. ಪ್ರತಿಮೆ ಅಂದರೆ ಎಕ್ಸಾಂಪಲ್, ಇನ್ನೊಂದು ಅದರಂಥದ್ದು ಇನ್ನೊಂದು ದೃಷ್ಟಾಂತ ಕೊಡಲಿಕ್ಕೆ ಇಲ್ಲ. ಅದರಿಂದ ನಿನ್ನನ್ನು ಸದೃಶನಾದವ ಅಥವಾ ನಿನಕ್ಕಿಂತ ಮಿಗಿಲಾದವ ಒಂದು ಅಂಶದಲ್ಲಿ ಇಲ್ಲ, ಕಿಮುತ ಅಭ್ಯುತಿ ಎಲ್ಲ ಅಂಶದಲ್ಲಿ ಮಿಗಿಲಾದವ ಇಲ್ಲ. ಜಗತ್ತಿನಲ್ಲಿ ಯಾರೂ ನಿನ್ನಂಥವನು ಇಲ್ಲ, ನಿನ್ನನ್ನು ಮೀರಿಸವನಿಲ್ಲ. ಇರುವುದೆಲ್ಲ ನಿನ್ನಿಂದ ಕೆಳಗೆ ಇರುವಂಥದ್ದು. ನೀನು ಏಕ, ಎಲ್ಲಕ್ಕಿಂತ ಉತ್ತಮ. ಯಾಕೆ? ಏಷ ಏವ ಕರೋತ್, ನೀನು ಎಲ್ಲವನ್ನು ಸೃಷ್ಟಿ ಮಾಡಿದ್ವಿ. ಇದೆಲ್ಲ ನಿನ್ನ ಸೃಷ್ಟಿ, ನಿನ್ನನ್ನು ಮೀರಿ ಹೋಗುವುದು ಹಾಗೆ. ಇದು ಇಲ್ಲದೇ ಇದ್ದಾಗಲೂ ಇದ್ದವ ನೀನು ಏನಿದ್ದಿ, ಏನಾಗಿದ್ದಿ ಅನ್ನೋದೇ ಗೊತ್ತಿಲ್ಲ ಇದಕ್ಕೆ. ಇದು ಕಣ್ಣು ಬಿಡುವಾಗ ಎಷ್ಟೋ ಸಮಯ ಆಗಿಬಿಟ್ಟಿದೆ. ನೀನು ಸೃಷ್ಟಿ ಮಾಡಿದ ಮೇಲೆ ಹುಟ್ಟಿಕೊಂಡು ಕಣ್ಣು ಬಿಡುವವುಗಳು. ಮೊದಲು ನೀನು ಇದ್ದಾಗ ನೋಡುವ ಕಣ್ಣೇ ಇರಲಿಲ್ಲ, ಕಾಣುವ ಕಣ್ಣೇ ಇರಲಿಲ್ಲ. ಯಾಕಂದರೆ ಯಾರೂ ಇರಲಿಲ್ಲ. ನೀನೇ ಹುಟ್ಟಿಸಿದಿ, ಕಣ್ಣು ಕೊಟ್ಟು, ಕಣ್ಣು ಬಿಟ್ಟೆವು, ನೀನು ಕಾಣಿಸಿದಿ ಅಷ್ಟೇ. ಕಣ್ಣು ತೆರೆದಾಗಲೂ ನೀನು ಕಾಣಿಸ್ಬೇಕು ಅಂತ ನೇಮೇ ಇಲ್ಲ. ಆದ್ದರಿಂದ ಹೇಳ್ತಾನೆ, ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದೇ ತ್ವಂ ಅಹಮೀಶಮೀಡ್ಯಂ. ಪ್ರಣಮ್ಯ ಪ್ರಣಿಧಾಯ ಕಾಯಂ, ನನ್ನ ದೇಹವನ್ನು ನಿನ್ನ ಮುಂದೆ ಚೆಲ್ಲಿ. ಬರೀ ನಮಸ್ಕಾರ ಅಂದಿಷ್ಟೇ ಅಲ್ಲ. ಯಾಕೆಂದರೆ ಆ ಗೌರವ ಜಾಸ್ತಿ ಆದಾಗ ನಾವು ಕಾಲುಬುಡಕ್ಕೆ ನಮ್ಮ ಮೈಯನ್ನು ಚೆಲ್ಲಿ ಬಿಡ್ತೇವೆ. ನಮಗೆ ಅದು ಗೌರವದ ಸೂಚಕ. ನಮಗೆ ಅಷ್ಟು ಗೌರವ ಇಲ್ಲದಿದ್ದರೆ ಇಷ್ಟೇ. ಇದು ಗೌರವ ಇಲ್ಲದಿದ್ದರೂ ಕೂಡ ಆಫೀಸಲ್ಲಿ ಸಂಬಳ ಕೊಡಬೇಕಲ್ಲ ಒಂದೇ ಅಂತಾರೆ, ನಮಸ್ಕಾರ ಸರ್. ಬರೇ ಬಾಯಲ್ಲಿ ನಮಸ್ಕಾರ ಸರ್ ಅಂತ. ಸ್ವಲ್ಪ ಜಾಸ್ತಿ ಇದ್ದರೆ ನಮಸ್ಕಾರ ಸ್ವಾಮಿ, ಇನ್ನೂ ಜಾಸ್ತಿ ಇದ್ದರೆ ಸ್ವಲ್ಪ ನಮಸ್ಕಾರ ಸ್ವಾಮಿ, ಇನ್ನೂ ಜಾಸ್ತಿ ಇದ್ದರೆ ನೆಲಕ್ಕೆ ತಾರಿ ಬರ್ತದೆ. ಅಂದರೆ ಬಗ್ಗುವುದುಂಟಲ್ಲ, ಗೌರವ ಹೆಚ್ಚು ಗೌರವ ಆದಾಗ ಹೆಚ್ಚು ಬಗ್ತೇವೆ ನಾವು ಬಗ್ಗುವುದು ಯಾಕೆಂದರೆ ನಾವು ಎಷ್ಟು ತಗ್ಗಿದೆವೋ ಅಷ್ಟು ಎತ್ತರದವರು ನೀವು ಅನ್ನೋದನ್ನು ಸೂಚಿಸ್ತೇವೆ, ಆ ಡಿಸ್ಟೆನ್ಸ್. ಸೊ ಎದುರಿದ್ದವರ ಬಗ್ಗೆ, ಎತ್ತರದ ಬಗ್ಗೆ ನಮಗೆ ಸಂಶಯ ಇದ್ದರೆ ನಮ್ಮ ತಲೆ ಬಗ್ಗುವುದಿಲ್ಲ. ನಮಸ್ಕಾರ ಅಂತ ಸ್ವಲ್ಪ ಹಿಂದೆ ಹೋಗುತ್ತೆ, ಅದು ಮುಂದೆ ಬರೋರು ನಮಸ್ಕಾರ. ಈಗೋ ಬಗ್ಗುವುದೇ ಇಲ್ಲ. ಅದು ಎಷ್ಟು ಬಗ್ಗಿದೆವೋ ಅಷ್ಟು ಎದುರಿದ್ದವರು ಎತ್ತರದವರು ಅನ್ನೋದನ್ನು ನಮ್ಮ ಆ್ಯಕ್ಷನ್ ತೋರಿಸುತ್ತೆ. ಅದು ಯಾಕೆಂದರೆ ನಮ್ಮ ದೇಹದ ಪ್ರತಿಯೊಂದು ಕ್ರಿಯೆಗೆ ದರ್ ಈಸ್ ಎ ಸೈಕಲಾಜಿಕಲ್ ಮೀನಿಂಗ್. ನಮ್ಮ ಮನಸ್ಸಿನ ಸೈಕಾಲಜಿಯನ್ನು ನಮ್ಮ ಭಾಷೆಯಿಂದ ಮುಚ್ಚಿಡಬಹುದು, ದೇಹದಿಂದ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಇವಾಗ ನಾನು ಎಷ್ಟೋ ಸತಿ ಹೇಳೋದು ನೋಡಿ, ಆತ್ಮ ಅಂತ ಒಂದು ಇದೆ ಅಂತ ಗೊತ್ತಿಲ್ಲ ನಮಗೆ. ಬಹಳ ಜನರಿಗೆ ಆತ್ಮ ಅಂತ ಒಂದು, ಜೀವ ಅಂತ ಒಂದು ಉಂಟಾ ಅನ್ನೋದು ಗೊತ್ತಿಲ್ಲ. ಕೆಲವರು ಇಲ್ಲ, ಜೀವ ಅಂತ ಅನ್ನೋದು ಇಲ್ಲೇ ಇಲ್ಲ, ಅದೆಲ್ಲ ವೇದಾಂತಿಗಳು ಢೋಂಗಿ ಅಂತ ನಾಸ್ತಿಕರು ಹೇಳ್ತಾರೆ. ಆದರೆ ನೋಡಿ, ಅವರು ಮಾತಾಡುವಾಗ ನಾನು ಹೇಳ್ತೇನೆ, ನಾನಂತೂ ಇಲ್ಲಿ ಹೋಗಿ ಕೈ ಯಾಕೆ ಹೋಯಿತು, ನಾನು ಹೇಳ್ತೇನೆ ಅಂತ ತಲೆ ತಟ್ಟಿಕೋಬೋದಿತ್ತಲ್ಲ. ಯಾಕೆ ಹೋಯಿತು ಅಂದರೆ ಅವರು ಆತ್ಮ ಇಲ್ಲ ಅಂತ ಹೇಳುವವರಿಗೂ ಅವರ ಸುಪ್ತ ಪ್ರಜ್ಞೆಯಲ್ಲಿದೇನೋ ದಟ್ ದೇರ್ ಸೋಲ್ ಈಸ್ ಹಿಯರ್ ಇನ್ ದ ಹಾರ್ಟ್, ಹೃದಯದಲ್ಲಿರೋದು ಜೀವ, ಅದು ಅವ್ರಿಗೆ ಗೊತ್ತಿಲ್ಲದೇ ಗೊತ್ತಿದೆ. ಅದನ್ನ ಈ ಆ್ಯಕ್ಷನ್ ಅವರು ಕೇಳಿದರೆ ಜೀವ ಇಲ್ಲ ಅಂತಾರೆ, ಆದರೆ ಅವರ ಆ್ಯಕ್ಷನ್ನು ಇಲ್ಲಿ ಜೀವ ಇದೆ ಅನ್ನೋದನ್ನು ತೋರಿಸುತ್ತೆ. ಏಕೆಂದರೆ ನಮ್ಮ ಒಳಗಿರತಕ್ಕ ಸತ್ಯವನ್ನು ಆ್ಯಕ್ಷನ್ನಲ್ಲಿ ಮುಚ್ಚಲಿಕ್ಕೆ ಬರೋದೇ ಇಲ್ಲ. ದೇವರಿಲ್ಲ ಅಂತ ಹೇಳಲಿ, ಆ ದೇವರಿಗೇ ಗೊತ್ತು ಯಾಕೆ ಹೀಗೆ ಮೇಲೆ ಹೋಯಿತು. ಇಲ್ಲದೇ ಇದ್ದ ದೇವರನ್ನು ತೋರಿಸಿ ಕೈ ಮೇಲೆ ಎಲ್ಲರಿಗಿಂತ ಎತ್ತರದಲ್ಲಿ ಇದ್ದಾನೆ ಅಂತ ಕೈ ತೋರಿಸಿಬಿಡುತ್ತೆ. ಇಲ್ಲ ಅಂತ ಹೇಳಿದರು ಕೂಡ. ನಮ್ಮಲ್ಲಿ ಒಬ್ಬರು ಸಾಹಿತಿಗಳಿದ್ದರು, ಅವರು ದೇವರಿಲ್ಲ ಅಂತ ವಾದ ಮಾಡೋರು. ಒಂದು ಸತಿ ಹೀಗೆ ಮಾತಾಡೋ ಓ ದೇವರೇ ಅಂತ ಅಂದ್ಬಿಟ್ಟು ಕೈ ಮೇಲೆ ಹೋಯ್ತು. ಏನು ಸ್ವಾಮಿ ಓ ದೇವರೇ ಮೇಲೆ ಹೋಯ್ತು, ಏನು ಮಾಡುವುದು ಸ್ವಾಮಿ, ನಿಮ್ಮಂಥರ ಸಹವಾಸದಿಂದ ಬಂದ ಸಂಸ್ಕಾರ ಅಂತಾರೆ ಅದಕ್ಕೆ ಅವರು. ನಮಗೆ ಆ ನಂಬಿಕೆ ಇಲ್ಲ, ಆದರೂ ನಮ್ಮ ಇಡೀ ರಕ್ತದಲ್ಲಿ ಹರಿದು ಬರ್ತಾ ಉಂಟಲ್ಲ ಆ ದೇವ್ರ ನಂಬಿಕೆ, ಆ ಜೀನ್ಸು, ಅದರ ಪ್ರಭಾವ ಅಂತ. ಹಾಗೆ ನಮ್ಮ ಅಭಿನಯದಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಿರತಕ್ಕ ಭಾವನೆಗಳು ಎಕ್ಸ್ಪ್ರೆಸ್ ಆಗ್ತವೆ. ಸೊ ಈ ಆ್ಯಕ್ಷನ್ ಅನ್ನೋದು ಇಟ್ಸ್ ನಮ್ಮ ಸೈಕಾಲಜಿಯನ್ನು ಬಹಳ ಪರ್ಫೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ. ಈ ಇಂಗ್ಲೀಷ್ನಲ್ಲಿ ಒಂದು ಕಥೆ ಇದೆ. ಒಬ್ಬರು ಭಾಷಣ ಮಾಡ್ತಾ ಐ ಹ್ಯಾವ್ ನೋ ಈಗೋ ಅಂತ ಹೀಗೆ ಎಂತ ಈಗೋವನ್ನು ಒತ್ತಿ ಹಿಡಿಯೋದು. ಐ ಹ್ಯಾವ್ ನೋ ಈಗೋ ಅಂತ ಹೀಗೆ ಇದು ಏನು ಮಾಡಿದರೂ ನಮ್ಮ ಭಾಷೆಯಿಂದ ನಾವು ಮೋಸ ಮಾಡಬಹುದು. ನಮ್ಮ ಆ್ಯಕ್ಷನ್ ಉಂಟಲ್ಲ ಅದು ಮೋಸ ಮಾಡೋದಿಲ್ಲ, ಅದು ಸತ್ಯವನ್ನು ಹೇಳಿಬಿಡುತ್ತೆ. ಹಾಗಾಗಿ ಇವನು ಹೇಳ್ತಾನೆ, ಪ್ರಣಿಧಾಯ ಕಾಯಂ, ನನಗೆ ನಿಲ್ಲಕ್ಕಾಗ್ತಾ ಇಲ್ಲ, ನನಗೇನು ಅನಿಸ ಕೃಷ್ಣನ ಎದುರು ನಿಲ್ಲಬಾರ್ದು, ಅವನ ಕಾಲು ಬಿಡೋದ್ರಲ್ಲಿ ಹೊರಲಾಡಬೇಕು ಅನ್ನಿಸ್ತಾ ಇದೆ. ಚೈತನ್ಯ ಮಹಾಪ್ರಭುಗಳು ಬೃಂದಾವನಕ್ಕೆ ಹೋದರು. ನಾವು ಹೋಗ್ತೇವೆ, ನಾವು ಹೋಗಿ ಬೃಂದಾವನಕ್ಕೆ ಹೋಗಿ ಚಪ್ಪಲಿ ಸಮೇತ ಅಲ್ಲೆಲ್ಲ ನೋಡ್ಕೊಂಡು ಬರ್ತೇವೆ ಆನಂದವಾಗಿ. ಚಪ್ಪಲಿ ತೆಗೆದಿಲ್ಲ, ಕಾಲಿಗೆ ಮುಳ್ಳುಗಳು ಕಂತು ಚಪ್ಪಲಿ ಹಾಕ್ಕೊಂಡು ಒಂದು ಕ್ಷಣವೂ ಇದು ಕೃಷ್ಣ ಓಡಾಡಿದ ನೆಲ, ಈ ನೆಲದ ಮೇಲೆ ನಾವು ಚಪ್ಪಲಿ ಹಾಕ್ಕೊಂಡು ತಿರುಗ್ತೇವಲ್ಲ ಅಂತ ನಮಗೆ ಅನ್ನಿಸುವುದಿಲ್ಲ. ಚೈತನ್ಯ ಮಹಾಪ್ರಭುಗಳು ಹೋದರು, ಬೃಂದಾವನಕ್ಕೆ ಹೋದರು, ಹೊರಲಾಡಿಬಿಟ್ರು.
ಇದರಲ್ಲಿ ನಡೆಯೋದ ನಾನು? ಕೃಷ್ಣ ಹೆಜ್ಜೆ ಇಟ್ಟ ಮಣ್ಣಿನಲ್ಲಿ ನಾನು ಕಾಲು ಉರುವುದಾ ಅಂತ ಹೊರಳಾಡಿಕೊಂಡು ಹೋದ. ಇದು ಮಹತ್ವಜ್ಞಾನ ಬಂದಾಗ ಪ್ರಣಿಧಾಯ ಕಾಯಂ. ವಾದರಾಜರು ತಿರುಪತಿಗೆ ಹೋಗುವಾಗ ಡೊಗ್ಗಾಲಲ್ಲಿ ಹೋದೊಂದು ಬೆಟ್ಟವನ್ನು ತುಳಿಯೋಲ್ಲ, ಶ್ರೀನಿವಾಸನ ಸನ್ನಿಧಾನ ಇರೋದು. ಇದು ಗೌರವ ಇದ್ದಾಗ ನೆಟ್ಟಗೆ ನಿಲ್ಲಲಿಕ್ಕೆ ಆಗುವುದಿಲ್ಲ, ತನ್ನಷ್ಟಕ್ಕೆ ಬಾಡಿ ಬಗ್ಗುತ್ತೆ, ದೇಹ ಬಗ್ಗುತ್ತೆ. ಅದರಿಂದ ಹೊರತಾನೆ ತಸ್ಮಾತ್ ಪ್ರಣಮ್ಯ. ಹೇಗೆ ನಮಸ್ಕಾರ? ಬಾಯಿಯಿಂದ, ಮನಸ್ಸಿನಿಂದ, ದೇಹದಿಂದ. ಎಂಥ ನಮಸ್ಕಾರ? ಪ್ರಣಿಧಾಯ ಕಾಯಂ. ನಿನ್ನ ಎದುರು ನನ್ನ ಮೈಯನ್ನು ಚೆಲ್ಲಿ ಬಿಡಬೇಕು, ನಿನ್ನ ಕಾಲ ಮೇಲೆ ಹೊರಳಾಡಬೇಕು. ಪ್ರಯಾಜೇ ತ್ವಾಂ ಅಹಮೀಶಮೀಡ್ಯಂ. ಕಾಲಿನಲ್ಲಿ ಹೊರಳಾಡಿ ನೀನು ಈಶ, ಈಡ್ಯ, ಎಲ್ಲರನ್ನೂ ನಿಯಂತ್ರಿಸುವ ಸರ್ವಸಮರ್ಥ, ಎಲ್ಲರಿಂದಲೂ ಸ್ತುತ್ಯನಾಗಿರತಕ್ಕಂಥ ಮಹಾಶಕ್ತಿ. ಅದರಿಂದ ನಿನ್ನ ಹತ್ರ ನನ್ನದೊಂದು ಯಾಚನೆ, ಪ್ರಾರ್ಥನೆ ಬೇಡಿಕೊಳ್ತಾ ಇದ್ದೇನೆ. ಏನು? ಪಿತೇವ ಪುತ್ರಸ್ಯ ಸಖೇವ ಸಖ್ಯು ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢು. ತಪ್ಪು ಮಾಡಿದ್ದೇನೆ ನಾನು, ಆದರೆ ತಪ್ಪು ಮಾಡಿದ್ದಕ್ಕೆ ಕ್ಷಮೆ ಇಲ್ವಾ? ದೊಡ್ಡವರ ನಾವು ಇರುವುದು ಯಾಕೆ? ನಾವು ಇರೋದೇ ತಪ್ಪು ಮಾಡಲಿಕ್ಕೆ. ತಪ್ಪು ಮಾಡಲಿಕ್ಕೆ ಬರುವುದು ಯಾರಿಗೆ? ಜಡಕ್ಕೆ ತಪ್ಪು ಮಾಡಲಿಕ್ಕೆ ಬರುತ್ತಾ? ಬರೋಲ್ಲ. ದೇವರಿಗೆ ತಪ್ಪು ಮಾಡಲಿಕ್ಕೆ ಬರುತ್ತಾ? ಬರೋಲ್ಲ. ಮತ್ತು ತಪ್ಪು ಮಾಡಲಿಕ್ಕೆ ಬರುವರು ಮಾಡದೇ ಇದ್ದರೆ ತಪ್ಪಿನ ಗತಿ ಏನು? ಅದಕ್ಕೆ ಎಕ್ಸಿಸ್ಟೆನ್ಸೇ ನಮ್ಮಲ್ಲಿ. ನಾವು ಇರೋದೇ ತಪ್ಪು ಮಾಡಲಿಕ್ಕೆ, ನೀವು ಇರೋದೇ ಕ್ಷಮಿಸಲಿಕ್ಕೆ ಅಂತ. ದೊಡ್ಡವರು ಇರುವುದು ಯಾಕೆ? ನೀವು ಕರುಣಾಳು. ಅದರಿಂದ ಮಕ್ಕಳು ತಪ್ಪು ಮಾಡ್ತಾರೆ, ಮಕ್ಕಳು ತಪ್ಪು ಮಾಡಿದ್ರೆ ಮತ್ತೆ ದೊಡ್ಡವರು ಮಾಡೋದಾ? ಆಗ ಏನು ಮಾಡಬೇಕು ದೊಡ್ಡವರು? ಪಿತೇವ ಪುತ್ರಸ್ಯ, ಮಗ ತಪ್ಪು ಮಾಡಿದ್ದನ್ನು ಅಪ್ಪ ಕ್ಷಮಿಸುವಂತೆ ನೀನು ಜಗತ್ತಿನ ತಂದೆ, ಕ್ಷಮಿಸಿಬಿಡು. ಭಕ್ತಿಯಲ್ಲಿ ತಂದೆ ಮಕ್ಕಳು ದಾಸ್ಯಭಾವ ಹೊಂದಿದೆ. ಸಖ್ಯಂ ಆತ್ಮನಿವೇದನಂ, ಸಖ್ಯವೂ ಒಂದು ಭಕ್ತಿಯ ಒಂದು ಮುಖವೇ ಅಲ್ವಾ? ಯಾಕೆಂದರೆ ನಾನು ಈ ತನಕ ಬೆಳೆಸಿಕೊಂಡದ್ದು ಅದು, ಈಗ ಅದು ಸಖ್ಯ ಭಕ್ತಿ ಆಯಿತು. ಇಷ್ಟವರೆಗೆ ಬರೀ ಸಖ್ಯ ಆಗಿತ್ತು, ಕೃಷ್ಣ ನಮ್ಮ ದೋಸ್ತಿ ಅಂತ. ಈಗ ದೋಸ್ತಿ ಅಲ್ಲ, ಅದು ಭಕ್ತಿಯಾಗಿ ಪರಿಣಮಿಸಿಬಿಟ್ಟಿದೆ. ಅದರಿಂದ ನೀನು ದ್ವಾಸು ವರ್ಣಾಸಯುಜ ಸಖಾಯ, ದೇವರು ಅತ್ಯಂತ ಹತ್ತಿರದ ಗೆಳೆಯ ಜೀವನಿಗೆ ಅನ್ನುವುದು ಒಂದು ಭಕ್ತಿಯ ಮುಖವೇ. ಯಾಕೆಂದ್ರೆ ಸಖ ಅಂದರೆ ಏನು? ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾ ನಮ್ಮ ಜೊತೆಗೆ ಇರುವವ ಅಂತ. ಯಾರಿದ್ದಾರೆ? ಯಾವ ಗೆಳೆಯರಿದ್ದಾರೆ? ಅನಂತ ಕಾಲದವರೆಗೆ ನಮ್ಮ ಬಿಂಬರೂಪವಾಗಿ ನಮ್ಮೊಳಗೆ ನಮ್ಮನ್ನು ರಕ್ಷಣೆ ಮಾಡುವ ಸಖ ಯಾರು? ಗೊತ್ತಾಯಿತು. ಅದರಿಂದ ಒಬ್ಬ ಗೆಳೆಯ ತನ್ನ ಗೆಳೆಯನನ್ನು, ಇನ್ನೊಬ್ಬ ಗೆಳೆಯನನ್ನು ಮಾಡಿದ ತಪ್ಪನ್ನು ಕ್ಷಮಿಸುವ ಹಾಗೆ ನೀನು ಜಗತ್ತಿನ ಎಲ್ಲ ಜೀವಗಳಿಗೂ ಅಂತರಂಗದ ಮಿತ್ರ, ಜಗತ್ತಿನ ಎಲ್ಲ ಜೀವಗಳಿಗೂ ನೀನು ತಂದೆ, ತಂದೆ ಮಕ್ಕಳನ್ನು ಕ್ಷಮಿಸುವಂತೆ, ಅಥವಾ ಗೆಳೆಯ ಗೆಳೆಯನನ್ನು ಕ್ಷಮಿಸುವಂತೆ. ಪ್ರಿಯಃ ಪ್ರಿಯಾಯಾರ್ಹಸಿ, ಪ್ರಿಯಃ ಪ್ರಿಯಾಯಾ ಇವ. ಅಥವಾ ತಾನು ಪ್ರೀತಿಸಿದ ಗಂಡ ತನ್ನ ಪ್ರೀತಿಯ ಹೆಂಡತಿಯ ತಪ್ಪುಗಳನ್ನು ಕ್ಷಮಿಸುವಂತೆ. ಪತಿಪತ್ನಿ ಭಾವ ಅದು ಒಂದು ತಮಾಷೆ. ಏನು ಅಂದರೆ, ಪುರುಷ ಯಾರು? ಭಗವಂತ ಒಬ್ಬನೇ ಪುರುಷ, ಭಗವಂತ ಒಬ್ಬನೇ ಪುರುಷ. ನಾವೆಲ್ಲ ಅವನ ಮುಂದೆ ಪುರುಷರೇ ಅಲ್ಲ. ಹಾಗೆ ಅದರಿಂದ ಪತಿ ತನ್ನ ಪತ್ನಿಯ ಪ್ರೀತಿಯ ಪತ್ನಿಯ ತಪ್ಪನ್ನು ಕ್ಷಮಿಸುವಂತೆ ನೀನು ಪ್ರಿಯ, ಎಲ್ಲರಿಗೂ ಪತಿ, ಎಲ್ಲರಿಗೂ ಪ್ರಿಯ. ಪ್ರಿಯಾಯ ಅದನ್ನ ನಿನ್ನನ್ನು ನಂಬಿದವರ ಪ್ರೀತಿಗೋಸ್ಕರ, ನಂಬಿದವರನ್ನು ಸಂತೋಷಗೊಳಿಸುವುದಕ್ಕೋಸ್ಕರ ನೀನು ದೇವ ಸೋಢುಂ ಅರ್ಹಸಿ. ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿಬಿಡು. ಇನ್ನೂ ಅಂಥ ತಪ್ಪಾಗದ ಹಾಗೆ ಎಚ್ಚರ ವಹಿಸ್ತೇನೆ. ಗೊತ್ತಾಯಿತು ನೀನು ಯಾರು ಅಂತ. ಇಷ್ಟವರೆಗೆ ಗೊತ್ತಿಲ್ಲದೆ ಮಾಡಿದ ತಪ್ಪು, ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಕ್ಷಮೆ ಇದೆ. ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ, ಗೊತ್ತಿದ್ದು ಮಾಡಿದ ತಪ್ಪಿನಷ್ಟು ದೊಡ್ಡ ಉಗ್ರ ಅಲ್ಲ, ಅದಕ್ಕೊಂದು ಕ್ಷಮೆ ಇದೆ. ಅದರಿಂದ ತಿಳುವಳಿಕೆ ಇಲ್ಲದೆ ಮಾಡಿದ ಈ ದಡ್ಡನ ಅಪರಾಧವನ್ನು ದಯವಿಟ್ಟು ಕ್ಷಮಿಸು. ಯಾಕೆಂದರೆ ಅವನು ಹೇಳ್ತಾನೆ, ನನಗೆ ಏನಾಗ್ತಾ ಇದೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಕೃಷ್ಣ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟವ. ಜಗತ್ತಿನಲ್ಲಿ ನಾವು ಯಾವುದೋ ಒಂದು ದೊಡ್ಡ ಸಂಗತಿ ಅಲ್ಲ. ಸುಮ್ಮನೆ ಈ ತನಕ ತಾಜ್ ಮಹಲ್ ನೋಡದೇ ಇದ್ದವನಿಗೆ ತಾಜ್ ಮಹಲ್ ನೋಡಿದ ಕೂಡಲೇ ಆವತ್ತು ಖುಷಿ. ಏನು ಅಂತ ನಾನು ತಾಜ್ ಮಹಲ್ ನೋಡಿಬಿಟ್ಟೆ, ಏನು ದೊಡ್ಡ ಸಂಗತಿ ಏನೂ ಅಲ್ಲ. ಆದರೂ ಒಂದು ನೋಡದೇ ಇದ್ದದನ್ನು ಫಸ್ಟ್ ಟೈಮ್ ನೋಡುವಾಗ ಮನುಷ್ಯ ಖುಷಿಯಲ್ಲಿ ಕುಣಿದು ಬಿಡ್ತಾನೆ. ಡೆಲ್ಲಿಯಿಂದ ಹರಿದ್ವಾರಕ್ಕೆ ಹೋದಾಗ, ಫಸ್ಟ್ ಟೈಮ್ ನಾನು ಹರಿದ್ವಾರಕ್ಕೆ ಹೋಗುವಾಗ ಮೊದಲ ಬಾರಿ ಗಂಗೆ ಹರಿಯುವುದನ್ನು ನೋಡಿದಾಗ ಒಂದು ಖುಷಿ ಪಟ್ಟಿದ್ದೆ. ನಾನು ನೀರನ್ನು ನೋಡದವ ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ನೆರೆ ನೀರು ಬರುತ್ತೆ, ಏನು ಆದರೆ ಸಮುದ್ರವನ್ನೇ ಆದರೆ ಆ ಗಂಗಾ ಜಲವನ್ನು ಮೊದಲ ಬಾರಿ ನೋಡಿದಾಗ
ನನಗೊಂದು ಫೀಲಿಂಗ್ ಬಂದದ, ನಾನು ಗಂಗಾಜಲವನ್ನು ನೋಡಿಬಿಟ್ಟೆ. ಅದನ್ನು ಕುಡಿದಾಗ ಆ ಆನಂದವೇ ಬೇರೆ, ನೋಡಿದಾಗ, ಬರೀ ನೋಡಿದಾಗ. ಹೀಗಿರುವಾಗ ಯಾವುದೋ ಒಂದು ನಾವು ತುಂಬ ಅಭಿಮಾನದಿಂದ ನಂಬಿರುವ ಒಂದು ವಸ್ತುವನ್ನು ನೋಡಿದಾಗ ಖುಷಿಯಾಗತ್ತೆ. ಯಾವುದೋ ಒಂದು ರೇರ್ ಸ್ಟ್ರಕ್ಚರ್ ನೋಡಿದರೆ, ಅಪರೂಪದ ಒಂದು ವಸ್ತುವನ್ನು ನೋಡಿದರೆ ಖುಷಿಯಾಗತ್ತೆ. ಭಗವಂತನನ್ನು ನೋಡಿದರೆ ಏನಾಗಬೇಕ್ರಿ? ಅದೃಷ್ಟಪೂರ್ವಂ ಯಾವತ್ತೂ ಎಂದೂ ಕೂಡ, ಅಂದರೆ ನೋಡಲಿಲ್ಲ ಅಂತಂದರೆ ಅವನು ಇಂದ್ರನಾಗೆ ಅಪರೋಕ್ಷ ಜ್ಞಾನಿ ಅಲ್ಲೋ ಅವನು. ಅರ್ಜುನ ರೂಪದಲ್ಲಿ ನೋಡಲಿಲ್ಲ, ಮತ್ತು ಈಗ ಕಂಡ ಆ ಒಂದು ವಿಶಿಷ್ಟವಾದಂಥ ದರ್ಶನ ಅದು. ಅದೃಷ್ಟಪೂರ್ವಂ ಹರ್ಷಿತ. ಮತ್ತೆ ಇನ್ನೊಂದೇನು ಅಂದರೆ ಯಾರೂ ಎಂದೂ ನೋಡದೇ ಇದ್ದದ್ದು. ಅದೃಷ್ಟಪೂರ್ವಂ ಹರ್ಷಿತೋಸ್ಮಿ ದೃಷ್ಟ. ಅಂತಹ ಒಂದು ಅದ್ಭುತವಾದ ನೋಟದಿಂದ ನನಗೆ ಒಳಗಿನಿಂದ ಹರ್ಷಿತ, ಖುಷಿಯಾಗಿ ಬಿಟ್ಟಿದೆ. ಎಷ್ಟು ಖುಷಿಯಾಗಿದೆ! ಒಂದು ಅಪೂರ್ವವಾದ ವಸ್ತುವನ್ನು ನೋಡುವಾಗ ನಮಗೆ ಆಗ್ತಕ್ಕ ಖುಷಿ ಅದನ್ನು ಮೆಷರ್ ಮಾಡಲಿಕ್ಕೆ ಬರೋದಿಲ್ಲ. ತುಂಬ ಖುಷಿಯಾಗಿ ಬಿಟ್ಟಿದೆ, ತಡ್ಕೊಳ್ಳಿಕ್ಕಾಗದಷ್ಟು ಖುಷಿಯಾಗಿದೆ. ಆದರೆ ಖುಷಿಯಾಯಿತು ಅಂತ ಹೇಳೋಣವಾ? ಪೂರ ಖುಷಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬರೀ ಖುಷಿ ಅಲ್ಲ, ಮತ್ತೆ ಭಯೇನ ಚ ಪ್ರವ್ಯಥಿತಂ ಮನೋಮೇ. ಅದು ಒಂದು ಕಡೆ ಇದನ್ನು ನೋಡಿ ಇಡೀ ಜಗತ್ತನ್ನು ಸಂಹಾರ ಮಾಡತಕ್ಕಂಥ ನಿನ್ನ ಉಗ್ರ ರೂಪವನ್ನು ನೋಡಿ ಹೆದರಿಕೆ ಆಗಿಬಿಟ್ಟಿದೆ. ಏನು ಮಾಡ್ತಾ ಇದ್ದಾನೆ ಭಗವಂತ? ಸಂಹಾರ ಶಕ್ತಿ ಅದನ್ನು ಪೂರ್ತಿ ತೋರಿಸಿಬಿಟ್ಟಿ ನೀನು. ಅದರಿಂದ ಒಂದು ಕಡೆ ಆನಂದ, ಒಂದು ಕಡೆ ಭಯ, ದಿಗಿಲು, ಭಯದಿಂದ ಕಂಗಾಲ. ಪ್ರವ್ಯಥಿತಂ ಮನೋ, ನನ್ನ ಮನಸ್ಸು ಕಂಗಾಲಾಗಿಬಿಟ್ಟಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಬೇಡ, ನನಗೆ ನೋಡಲಿಕ್ಕಾಗೋಲ್ಲ, ನನ್ನಿಂದ ತಡ್ಕೊಳ್ಳಿಕ್ಕಾಗೋಲ್ಲ, ನನಗೆ ಆ ಕೃಷ್ಣ ರೂಪವನ್ನೇ ತೋರಿಸು, ವಿಶ್ವರೂಪ ಬೇಡ. ತದೇವ ಮೇ ದರ್ಶಯ ದೇವರೂಪಂ. ಆ ರೂಪ ನನಗೆ ಚಿರಪರಿಚಿತವಾದ್ದು. ಯಾವಾಗಲೂ ನಾನು ಮೆಚ್ಚಿಕೊಂಡು ಓಡಾಡ್ತಾ ಇದ್ದೇವಲ್ಲ, ವಿಹಾರ ಶಯ್ಯಾಸನ ಭೋಜನೇಶು. ಯಾವ ರೂಪದ ಜೊತೆಗೆ ಓಡಾಡಿದ್ದೇನೆ, ಯಾವ ರೂಪ ಜೊತೆಗೆ ಕುಳಿತು ಹರಟೆ ಹೊಡೆದಿದ್ದೇನೆ, ಯಾವ ರೂಪವನ್ನು ಸಸಾರ ಮಾಡಿ ಮಾತಾಡಿದ್ದೇನೆ, ಅದೇ ರೂಪ ಬೇಕು ನನಗೆ. ಇದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ. ದಯವಿಟ್ಟು ನನ್ನ ಮೇಲೆ ಕೃಪೆ ಮಾಡು, ಈ ಉಗ್ರ ರೂಪ ತೋರಿಸ್ಬೇಡ, ತಡ್ಕೊಳ್ಳಿಕ್ಕಾಗೋಲ್ಲ ನನಗೆ. ಗೊತ್ತು ನನಗೆ ನೀನು ಎಲ್ಲ ದೇವತೆಗಳ ಸ್ವಾಮಿ, ಎಲ್ಲ ಜಗತ್ತಿನಲ್ಲಿಯೂ ನೆಲೆಸಿರತಕ್ಕವ, ಎಲ್ಲ ಜಗತ್ತು ನಿನ್ನಲ್ಲಿದೆ, ನೀನು ಜಗನ್ನಿವಾಸ, ಎಲ್ಲ ಗೊತ್ತಿದೆ. ಆ ಅರಿವಿನಿಂದಲೇ ಇನ್ನು ಮೇಲೆ ನಿನ್ನ ಕೃಷ್ಣ ರೂಪವನ್ನು ನೋಡ್ತೇನೆ, ಈ ರೂಪ ಬೇಡ. ನಿನ್ನ ಕೃಷ್ಣ ರೂಪ ನೋಡಿದಾಗಲೂ ಕೂಡ ನನಗೆ ಆ ಎಚ್ಚರ ಬರುವಂತೆ ಮಾಡು. ತದೇವ ಮೇ ದರ್ಶಯ. ಯಾಕೆಂದರೆ ಕೃಷ್ಣ ರೂಪ ಬಹಳ ವಿಚಿತ್ರ ಇದೆ. ಕೃಷ್ಣ ರೂಪವು ನಾವು ಆ ಕಾಲದಲ್ಲಿ ಇದ್ದವರು ಎಲ್ಲರೂ ನೋಡಿದ್ದಕ್ಕಿಂತ ಭಿನ್ನವಾಗಿ ಕೃಷ್ಣನ ನೋಡಿದ್ದಾನೆವ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಂ. ಅವನು ಹೇಳ್ತಾನೆ, ಅಹಂ ತಥೈವ. ಹಾಗೆ ಹಿಂದೆ ನಾನು ನಿನ್ನನ್ನು ಬರೀ ದೇವಕಿ ವಸುದೇವ ತನಯ ಕೃಷ್ಣ ಅಂತ ತಿಳ್ಕೊಂಡಿದ್ದಾಗ ಹೇಗೆ ನನಗೆ ಕಾಣಿಸ್ಕೊಳ್ತಾ ಇದ್ದಿ, ಹಾಗೆಯೇ ನೋಡಬೇಕು ನನಗೆ. ಹೇಗೆ ಇದ್ದಿ? ಕಿರೀಟಿನಂ, ಯಾವಾಗಲೂ ಕಿರೀಟ. ಕಿರೀಟ ಅಂತಂದರೆ ಒಂದು ತಮಾಷೆ ಏನು ಗೊತ್ತುಂಟ, ನಮಗೆ ಕಿರೀಟ ಅಂತಂದು ಕೂಡಲೇ ಒಂದು ವಿಶೇಷವಾದ ಆಕಾರ. ಯಾಕಂದರೆ ನಾವು ಚಿತ್ರದಲ್ಲಿ ಅಥವಾ ಶಿಲ್ಪದಲ್ಲಿ ನೋಡಿರತಕ್ಕಂಥದ್ದು ಕಿರೀಟ, ಅಥವಾ ನಾಟಕ ಕಂಪನಿಗಳಲ್ಲಿ ಸಿನಿಮಾದಲ್ಲಿ ಕೃಷ್ಣ ಪಾತ್ರಧಾರಿಗಳು ಎಷ್ಟೊತ್ತಿಗೂ ಕಿರೀಟ ಹಾಕ್ಕೊಂಡಿರ್ತಾರೆ. ಅವು ಒಂದು ಸಿನಿಮಾದಲ್ಲಿ ನೋಡಿದ್ದೆ ನಾನು ಭಾಳ ಹಿಂದೆ, ಇತ್ತೀಚೆಗೆ ಸಿನಿಮಾ ನೋಡ್ತಾ ಇಲ್ಲ. ಭಾಳ ಸಿನಿಮಾ ಅಲ್ಲಿ ರಾಮನಿಗೆ ಕಿರೀಟ ಹಾಕಿಬಿಟ್ಟಿದ್ದಾರೆ. ಅವನು ಮಲ್ಕೊಳ್ಳುವಾಗಲೂ ಕಿರೀಟ ತೆಗೆಯೋದಿಲ್ಲ, ಸ್ನಾನ ಮಾಡುವಾಗಲೂ ಕಿರೀಟ ಯಾಕಂದ್ರೆ ಕಿರೀಟ ತೆಗೆದ್ರೆ ರಾಮ ಆಗೋಲ್ಲ. ಅವನು ಸಿನಿಮಾನ ರಾಮ ಆಗೋದು ಕಿರೀಟ ಇಲ್ಲ. ಏನು ಭಯಂಕರ, ಎಷ್ಟು ಕಷ್ಟಪ್ಪ ಈ ದೇವರಿಗೆ. ಸ್ನಾನ ಮಾಡಬೇಕಾದ್ರೂ ಕಿರೀಟ ಇಟ್ಕೊಂಡೇ ಮುಳುಗಬೇಕು. ಅವನು ಮುಳುಗ್ತಾನೆ, ಆ ಮೈಯಲ್ಲಿ ಎಲ್ಲ ರಾಜ ಆಭರಣಗಳು ಅದು ಇಟ್ಕೊಂಡು. ಡೈರೆಕ್ಟ್ರ್ ಎಷ್ಟು ಪೆದ್ದ ನೋಡಿ, ನೀರಿಗೆ ಇಳಿಸ್ಬಿಡ್ತಾನೆ ಸ್ನಾನ ಮಾಡುವಂತ. ಅವ್ನು ಡೈರೆಕ್ಟ್ ಹೇಳಿದಾಗ ಮಾಡಬೇಕು ನೋಡಿ ಆ್ಯಕ್ಟರು. ಅವನು ಕಿರೀಟ ಎಲ್ಲ ಇಟ್ಕೊಂಡು ಹಂಗೆ ಇಳಿಸ್ಬಿಟ್ಟಿದ್ದಾನೆ ನೀರಿಗೆ. ಮಲ್ಕೊಳ್ತಾನೆ, ಕಿರೀಟ ತೆಗಿಯೋ ಹಾಗಿಲ್ಲ, ಕಿರೀಟ ಹಾಕ್ಕೊಂಡೆ ಭಾಳ ಕಷ್ಟ ಆಗ್ಬೋದು. ಅದನ್ನು ಮಲ್ಕೊಂಡೆ. ಶೂಟಿಂಗ್ ಆಗುವಾಗ ಅಷ್ಟೊತ್ತು ಏನು ಕಷ್ಟ ಈ ದೇವರಿಗೆ ಪಾಪ ಅಂದ್ಕೊಂಡಿತ್ತು ನನಗೆ. ಹಾಗೆ ದೇವರು ಅಂತಂದರೆ ಏನೋ ಒಂದು ಕಿರೀಟ ಇರಬೇಕು. ಕಿರೀಟ ಇಲ್ಲದೆ ಬಂದುಬಿಟ್ರೆ ದೇವರೇ ಬಂದರೂ ನಾವು ಮನೆಯೊಳಗೆ ಬಿಡೋಲ್ಲ. ಅಲ್ಲ, ನಾವು ಕಿರೀಟ ಇಟ್ಕೊಂಡು ಬಂದರೂ ಬಿಡೋಲ್ಲ. ಕಿರೀಟ ಇಟ್ಕೊಂಡು ಬಂದರೆ ಯಾವ ನಾಟಕ ಕಂಪನಿಯವರು ಅಂತ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೇವೆ. ದೇವರೇ ಬಂದರು ಶಂಖಚಕ್ರ ಗದಾ ಪದ್ಮ ಇಟ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಕಿರೀಟ ಇಟ್ಕೊಂಡು ಸಾಕ್ಷಾತ್ ದೇವರೇ ಬಂದ ಅಂತ ಇಟ್ಕೊಳ್ಳಿ, ನಾವು ನಂಬ್ತೇವಾ? ನಮಗೆ ದೇವರು ಅಂದರೆ ನಮ್ಮ ಮನೆಗೆ ಬಾರದವನು, ಮನೆ ಬರೋನು ದೇವರಾಗಲಿ ಸಾಧ್ಯ ಇಲ್ಲ. ಮನೆ ಬಂದನು ಕೂಡಲೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೇವೆ, ಯಾರೊಬ್ಬ ಬಂದಿದ್ದಾನೆ ಅರೆಸ್ಟ್ ಮಾಡಿ ಅಂತ. ಅಲ್ಲಯ್ಯ ನಾನು ದೇವರು, ಅರೆಸ್ಟು ಅಷ್ಟೇ.
ನಾವು ಕಿರೀಟ ಇಟ್ಕೊಂಡು ಬಂದರೂ ನಂಬಲ್ಲ, ಇಲ್ಲದಿದ್ದು ನಂಬಲ್ಲ. ನಮಗೆ ಕಾಣದೇ ಇದ್ದ ದೇವರು ಬೇಕು, ಕಾಣೋ ದೇವರು ಬೇಡ. ಅರ್ಜುನ ಹೇಳ್ತಾನೆ, ನನಗೆ ಕಾಣೋ ದೇವರು ಬೇಕು, ಆದರೆ ಈ ಕಾಣೋ ದೇವರಲ್ಲ, ನಾನು ಮೊದಲು ಕಂಡ ದೇವರು ಬೇಕು. ಅವನು ದೇವರು ಅಂತ ಗೊತ್ತಿಲ್ಲದೆ ಕಂಡೆ, ಈಗ ದೇವರನ್ನು ತಿಳ್ಕೊಂಡು ನೋಡ್ತೇನೆ ಅಷ್ಟೇ. ಕಿರೀಟ ಧರಿಸಿದ ದೇವರು ಅಂತ. ಕಿರೀಟ ಅಂದರೆ ನಾನು ಹೇಳಿದಲ್ಲ, ನಾಟಕ ಕಂಪನಿ ಕಿರೀಟ ಅಲ್ಲ. ಕಿರೀಟ ಅಂದರೆ ಏನು ಗೊತ್ತಾ ವಾಸ್ತವಿಕವಾಗಿ? ಕಿರೀಟ ಅಂದರೆ ನಾವು ಹಿಂದೆ ಇಲ್ಲಿ ಎಲ್ಲರೂ ಹಾಕ್ಕೊಳ್ತಿದ್ರು, ಮೈಸೂರಿನಲ್ಲಿ ಎಲ್ಲರೂ ಕಿರೀಟ ಹಾಕ್ಕೊಳ್ತಿರ್ತಿದ್ರು, ಈಗ ಬಿಟ್ಟಿದ್ದಾರೆ ಅಷ್ಟೇ. ಕಿರೀಟ ಅಂದರೆ ಪೇಟ, ಪಾಗು, ತಲೆಗೆ ಮುಂಡಾಸು ಕಟ್ಟೋದು ಉಂಟಲ್ಲ, ಅದಕ್ಕೆಲ್ಲ ಸ್ವಲ್ಪ ಈ ಜುವೆಲ್ಸು, ಬೇರೆ ಬೇರೆ ಮಣಿಗಳನ್ನು ಎಲ್ಲ ಹಾಕಿ ಅಲಂಕಾರ ಮಾಡ್ತಿದ್ರು. ಅದು ರಾಜರುಗಳು ಶ್ರೀಮಂತರಿಸುವ ಕಿರೀಟ. ಕಿರೀಟ ಅಂದರೆ ಮುಂಡಾಸು, ಇನ್ನೇನು ಅಲ್ಲ, ಏನೋ ಬಂಗಾರದ್ದು ಇಷ್ಟು ಎತ್ತರದ್ದು ಹೀಗೆ ಇರ್ತದೆ ಅಂತ ತ್ರಿಕೋಣಾಕಾರವಾಗಿ ಏನೋ ಹಾಗೇನೂ ಇರೋಲ್ಲ. ಕಿರೀಟ ಅಂದರೆ ಅದು ಆರ್ಟಿಸ್ಟಿಕ್. ನಿಜವಾಗಿ ಆಗ ಇದ್ದ ಕಿರೀಟ ಅಂತಂದರೆ ತಲೆಗೆ ಪಾಗು, ಪೇಟ ಅಂತ ನಾವು ಮೈಸೂರಿನಲ್ಲಿ ಹಿಂದೆ ಹೇಳ್ತಿದ್ವಿ. ಅದಕ್ಕೆ ಈಗ ಮೈಸೂರು ಮಹಾರಾಜರಿಗೆ ನೋಡಿರ್ಬೋದು, ಅದರಲ್ಲಿ ಸ್ವಲ್ಪ ಜರಿ ಜಾಲರಿಗಳು ಸ್ವಲ್ಪ ಮುತ್ತುಗಿತ್ತು ಸೇರಿಸಿದ್ರೆ ಮೈಸೂರು ಮಹಾರಾಜರ ಕಿರೀಟ ಆಯಿತು. ಉಳಿದವರದ್ದು ಬರೇ ಬಟ್ಟೆ ಸುತ್ತೋದಷ್ಟೇ. ಅಂದರೆ ಕಿರೀಟಿನಂ ಅಂದರೆ ಕೃಷ್ಣ ಅಷ್ಟೇ ಅಲ್ಲ, ಅರ್ಜುನನೂ ಕಿರೀಟಿ. ಅವರು ಎಲ್ಲರಿಗೂ ಒಂದು ವಿಶಿಷ್ಟವಾಗಿರತಕ್ಕಂಥ ಶಿರಸ್ಸಿನ ಅಲಂಕಾರ. ಹಿಂದೆ ನಾನು ತುಂಬ ಕಡೆ ನೋಡಿದ್ದೆ. ಹಿಂದೆ ಎಲ್ಲಿ ತನಕ ಅಂದರೆ ಪರ್ಯಾಯದ ಮೆರವಣಿಗೆ ಹೋಗ್ಬೇಕಾದ್ರೆ ಸ್ವಾಮಿಗಳಿಗೂ ಕಿರೀಟ ಇಡಬೇಕು, ಮುಂಡಾಸು ಕಟ್ಟಬೇಕು, ಹಾಗೆ ಹೋಗುತ್ತಿರಲಿಲ್ಲ. ಪೇಜಾರ ಸ್ವಾಮಿಗಳು ಹೋಗೋಲ್ಲ. ಇಲ್ಲಂದರೆ ಇವತ್ತಿಗೂ ಅಲ್ಲಿ ಉಡುಪಿಯಲ್ಲಿ ಕ್ರಮ ಸ್ವಾಮಿಗಳು, ಅದು ರಾಜ ಮೆರವಣಿಗೆ ಹೋಗ್ಬೇಕಾದ್ರೆ ಕಿರೀಟ, ತಲೆಗೊಂದು ಮುಂಡಾಸು ಸುತ್ತಬೇಕು. ಅದು ಪಟ್ಟೆ, ಜರಿ ಪಟ್ಟೆದು ಮುಂಡಾಸು. ಅದು ಪಾಪ ಯಾರೋ ಅದನ್ನು ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರೆಲ್ಲ ಕಟ್ಟಿ 1 ಗಂಟೆ ಒದ್ದಾಡಿಸ್ತಾರೆ ಸ್ವಾಮಿಗಳು. ಅದನ್ನು ಕಟ್ಟಿ ಹೀಗೆ ಹೇಳೋದು, ಅದು ಮೆರವಣಿಗೆ ಹೋಗುವಾಗ ಇರಬೇಕು ತಲೆಯಲ್ಲಿ. ಅದು ಹಾಕೊಳ್ಳದೇ ಇದ್ದವನ್ನ ಇವರು ಪೇಜಾರ ಸ್ವಾಮಿಗಳು ಮಾತ್ರ ಹಾಕೊಳ್ಳೋದಿಲ್ಲ. ನಾನು ನೋಡಿ ಉಳಿದ ಎಲ್ಲ ಸ್ವಾಮಿಗಳಿಗೆ ಕೂಡಿಸಿ ಬಲವಂತವಾಗಿ ಕಟ್ಟಿಬಿಡ್ತಾರೆ ಕಿರೀಟ. ಅಂದರೆ ಅದು ಹಿಂದಿನ ಕಾಲದಲ್ಲಿ ಕಿರೀಟ ಅಂತಕ್ಕಂಥದ್ದು ಬಹಳ ಒಂದು ಕಥೆ ಇದೆ. ಬೃಂದಾವನಾಚಾರ್ಯರ ಕಥೆ. ಬೃಂದಾವನಾಚಾರ್ಯರು ಸೋದೆ ಮಠದ ಸ್ವಾಮಿಗಳಾಗಿದ್ದವರು, ಬಹಳ ಅವಧೂತ ಯತಿಗಳು. ಅವರ ಕಾಲದಲ್ಲಿ ಮೈಸೂರಿನ ಮಹಾರಾಜ ಮಹಾರಾಣಿ ಉಡುಪಿಗೆ ಬಂದರು. ಅದು ಪ್ರಾಯ ಮೈಸೂರಿನ ಇತಿಹಾಸದಲ್ಲಿ ಮೊದಲ ಬಾರಿ ಬಂದದ್ದು. ಬೃಂದಾವನಾಚಾರ್ಯದ್ದು ಕಥೆ ಏನು ಅಂದರೆ, ಅವರು ಇಡೀ ಜೀವನದಲ್ಲಿ ಒಂದು ಕೌಪಿನ ಮಾತ್ರ ಮೈಯಲ್ಲಿ, ಒಂದು ಪಂಚೆ, ಕೈಯಲ್ಲಿ ಬೈರಾಸ್, ಒಂದು ಕೌಪಿನ ಬಿಟ್ಟು ಅವರು ಇಡೀ ಮೈ ಮುಚ್ಚುವಂತೆ ಬಟ್ಟೆ ಉಟ್ಟುಕೊಂಡು ಹೊತ್ತುಕೊಂಡು ಹೋಗ್ತಿರಲಿಲ್ಲ. ಈ ಮಠದವರಿಗೆಲ್ಲ ಕಿರಿಕಿರಿ, ಮಹಾರಾಣಿ ಬರ್ತಾರೆ, ಈ ಸ್ವಾಮಿಗಳು ಬರೀ ಲಂಗೋಟಿಯಲ್ಲಿ ಇರ್ತಾರೆ, ಏನು ಮಾಡೋದು, ಬುದ್ಧಿ ಇಲ್ಲ ಈ ಸ್ವಾಮಿಗಳಿಗೆ, ಇವತ್ತಾದ್ರೂ ಒಂದು ಜರಿ ಬಟ್ಟೆ ಉಟ್ಕೊಂಡು ಬಂದರೆ ಒಳ್ಳೇದಿತ್ತು ಅಂತ ಮಠದವರಿಗೆ. ಸ್ವಾಮಿಗಳು ಇವು ಮಠದವರೆಲ್ಲ ಕುಸು ಮಾತಾಡ್ತಾರೆ. ಗಮನಿಸಿದರು ಬೃಂದಾವನಾಚಾರ್ಯ, ಇದು ಅವರ ಜೀವನ ಚರಿತ್ರೆಯಲ್ಲಿ ದಾಖಲಾದ ಘಟನೆ. ಗಮನಿಸಿದರು ಬೃಂದಾವನಾಚಾರ್ಯರು, ಏನು ಕಥೆ? ಇಲ್ಲ, ನಮ್ಮದೊಂದು ಪ್ರಾರ್ಥನೆ ಇದೆ, ತಾವು ನಡೆಸ್ಬಿಡ್ಬೇಕು. ಏನು? ಅಲ್ಲ, ಮಹಾರಾಣಿ ಅವರು ಬರ್ತಾರೆ, ಮಹಾರಾಜ ಅಷ್ಟೇ ಆದರೆ ಬೇರೆ, ಮಹಾರಾಣಿ ಬೇರೆ ಬರ್ತಾರೆ, ಅವರ ಎದುರಿನಲ್ಲಿ ಬರೇ ಲಂಗೋಟಿಲಿ ಹೋಗೋದು ಚೆನ್ನಾಗಿರೋಲ್ಲ. ಅದಕ್ಕೆ ಇವತ್ತೊಂದು ಪಟ್ಟೆ ಉಟ್ಕೊಂಡು, ಜರಿ ಪಟ್ಟೆ, ಜರಿ ಮುಂಡಾಸು ನಾವು ಎಲ್ಲ ಕಟ್ತೇವೆ. ಅದಕ್ಕೆ ಅವರು ಕೊಟ್ಟ ಉತ್ತರ ಏನು ಗೊತ್ತುಂಟ? ನಾನು ಲಂಗೋಟಿಯಲ್ಲೇ ಬರ್ತೀನಿ, ಮಹಾರಾಣಿಗೆ ನನ್ನನ್ನು ನೋಡಲಿಕ್ಕೆ ನಾಚಿಕೆ ಆಗುತ್ತೆ, ಅದು ಆಕೆ ಬರುವುದು ಬೇಡ ಅಂತ ಹೇಳಿಬಿಡಿ. ಆಕೆ ಬರುವುದು ಬೇಡ ಅಂತ ಹೇಳಿ, ನನಗೆ ನಾಚಿಕೆ ಇಲ್ಲ, ನನ್ನ ವೇಷ ಇದು, ಆಕೆಗೆ ನಾಚಿಕೆ ಆಗುವುದಾದರೆ ಮಹಾರಾಣಿ ಬರುವುದು ಬೇಡ ಅಂತ ಹೇಳಿ, ಅವಳಿಗೋಸ್ಕರ ನಾನು ಪಟ್ಟೆ ಪೀತಾಂಬರ ಉಟ್ಕೊಳ್ಳಿ ತಯಾರಿಲ್ಲ. ಇಂಥ ಮಹಾನ್ಯತಿಗಳವರು. ಹಾಗೆ ಅದು ಒಂದು ರಾಜವೇಷ ಹಿಂದಿನ ಕಾಲದಲ್ಲಿ. ಪೇಟ ಕಟ್ಟುವುದು, ಅಲ್ಲಿ ಜುವೆಲ್ಸ್ ಎಲ್ಲ ಬೇರೆ ಬೇರೆ ಮುತ್ತು ರತ್ನಗಳನ್ನು ಜೋಡಿಸಿ ಅಲಂಕಾರ ಮಾಡುವುದು. ನೀವು ಮೈಸೂರು ಮಹಾರಾಜರ ಕಿರೀಟ ಹಿಂದಿನದ್ದು ಪೇಂಟಿಂಗ್ ನೋಡಿದ್ರೆ ಗೊತ್ತು, ಅದೇ ನಿಜವಾದ ಕಿರೀಟ. ಕಿರೀಟಿನಂ, ಹಾಗೆ ಪೇಟ ಕಟ್ಟಿಕೊಂಡ ಕೃಷ್ಣನನ್ನು ನೋಡಬೇಕು ನಾನು. ಗದಿನಂ ಚಕ್ರಹಸ್ತಂ, ನೋಡಿ ಯಾವಾಗಲೂ ಕೃಷ್ಣ, ಅರ್ಜುನನಿಗೆ ಖುಷಿಯಾಗುವ ಕೃಷ್ಣ ದುಷ್ಟ ನಿಗ್ರಹ ಮಾಡಲಿಕ್ಕೋಸ್ಕರ ಗುಪ್ತಶ್ಚಕ್ರಗದಾಧರ, ಚಕ್ರ ಮತ್ತು ಗದೆಗಳನ್ನು ಹಿಡ್ಕೊಂಡಿರ್ತಕ್ಕಂಥ ಭಗವಂತ. ಅದನ್ನು ನೋಡಿ ಅದು ಬೇಕು ನನಗೆ, ನೀನು ದುಷ್ಟ ಸಂಹಾರ ಮಾಡಬೇಕು. ಅದು ನಿನ್ನ ಒಂದು ಕೈಯಲ್ಲಿ ಗದೆ, ಒಂದು ಕೈಯಲ್ಲಿ ಚಕ್ರ ಹಿಡ್ಕೊ. ಆಮೇಲೆ ನಮಗೆ ಆಗುತ್ತೇನೆ ಇವ ರೂಪೇಣ ಚತುರ್ಭುಜೇನ. ಇದು ಆಶ್ಚರ್ಯ. ನೀನು ಅದೇ ಕೃಷ್ಣನಾಗಿ ತೋರದು. ಎಂಥ ಕೃಷ್ಣ? 4 ಕೈಯ ಕೃಷ್ಣ. ಕೃಷ್ಣನಿಗೆ 4 ಕೈ ಇತ್ತಾ? ತಮಾಷೆ ಏನು ಅಂದರೆ, ಕೃಷ್ಣನನ್ನು ನಮಗೆ ಭಾಗವತ ಹೇಳುವಾಗ, ಪ್ರಾರಂಭದಲ್ಲಿ ಹುಟ್ಟುವಾಗ, ತಮದ್ಭುತಂ ಬಾಲಕವಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ
ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ತಮದ್ಭುತಂ ಬಾಲಕಂ ಚತುರ್ಭುಜ. ಹುಟ್ಟುವಾಗ 4 ಕೈ ತೋರಿಸಿದ, ಶಂಖಚಕ್ರ ಗದಾಪದ್ಮಧಾರಿಯಾಗಿಯೇ ಹುಟ್ಟಿ ತಂದೆ ತಾಯಿಗಳಿಗೆ ದರ್ಶನ ಕೊಟ್ಟಿದ್ದ. ಕೊನೆಗೆ ಅವತಾರ ಸಮಾಪ್ತಿ ಮಾಡುವಾಗ ಆ ಜರ ಅಂತಕ್ಕಂಥ ವ್ಯಾಧನಿಗೆ ಕೂಡ ಚತುರ್ಭುಜಂ ಅಂತ 4 ಭುಜದಿಂದ ದರ್ಶನ ಕೊಟ್ಟ. ಹಾಗಾಗಿ ತನ್ನ ಅಂತರಂಗದ ಭಕ್ತರಿಗೆ ಕೃಷ್ಣಾವತಾರದಲ್ಲಿ ಕೂಡ ಚತುರ್ಭುಜನಾಗಿ ತೋರಿಸಿಕೊಂಡಿದ್ದಾನೆ. ಆ ದರ್ಶನ ಅರ್ಜುನನಿಗೂ ಆಗಿತ್ತು ಅಂತ ಅರ್ಥ ಆಗ್ತದೆ. ಯಾಕೆಂದರೆ ತೇನೈವ ರೂಪೇಣ, ಇದರ ಅರ್ಥ ಕೃಷ್ಣನಿಗೆ ಎಲ್ಲರಿಗೂ 4 ಕೈ ತೋರಿಸಿದ್ದಾನೆ ಅಂತಲ್ಲ, ಎಲ್ಲರಿಗೂ 2 ಕೈ. ಸಾಮಾನ್ಯ ಜನರಿಗೆ 2 ಕೈಯ ಕೃಷ್ಣ ಕಂಡದ್ದು. ಅರ್ಜುನನಿಗೆ ಕೃಷ್ಣನ ಚತುರ್ಭುಜತ್ವದ ದರ್ಶನ ಆಗಿದೆ, ವಿಶ್ವರೂಪ ಆಗುವ ಮುಂಚೆ ಕೂಡ. ತೇನೈವ ರೂಪೇಣ ಚತುರ್ಭುಜೇನ, ಅದೇ ರೂಪ ಯಾವುದು? ಆ 4 ಕೈಯ ಕೃಷ್ಣ ರೂಪ. ಸೊ 4 ಚತುರ್ಭುಜನಾದ ಕೃಷ್ಣನನ್ನು ವಸುದೇವ ದೇವಕಿಯರು ಕಂಡಿದ್ದಾರೆ, ಭೃಗು ಮಹರ್ಷಿ ಜರನಾಗಿ ಬಾಣ ಬಿಟ್ಟಾಗ ಕಂಡಿದ್ದಾನೆ, ಅರ್ಜುನನಂಥ ಜ್ಞಾನಿಗಳು ಯಾವಾಗಲೂ ಕಂಡಿದ್ದಾನೆ. ಕೃಷ್ಣ ಕಂಡಾಗೆಲ್ಲ ಅವರಿಗೆ 4 ಚತುರ್ಭುಜತ್ವ. ಅದರಿಂದ ಸಹಸ್ರಬಾಹೋ ಭವ ವಿಶ್ವಮೂರ್ತೆ, ಆ 4 ಕೈಗಳಿಂದ ನೀನು ಕಾಣಿಸ್ಕೊಳ್ಬೇಕು. ಯಾಕೆಂದರೆ ಈಗ ನೀನು ಸಹಸ್ರಬಾಹು ಆಗಿಬಿಟ್ಟಿದ್ದಿ. ಸಹಸ್ರ ಅಂದರೆ 1000 ಅಲ್ಲ, ಸಹಸ್ರ ಶೀರ್ಷ ಬೃಢ ಸಹಸ್ರಾಕ್ಷ ಸಹಸ್ರಪಾತ್. ನೀನು ಬೃಢ ಸೂಕ್ತ ಪ್ರತಿಪಾದ್ಯ. 1000 ತಲೆ, 1000 ತೋಳು, 1000 ಕಾಲು ನನಗೆ ದಕ್ಕಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನನಗೆ 2 ಅಥವಾ 4 ತೋಳಿನ ದೇವರು ಬೇಕು. 1000 ತೋಳಿನ ದೇವರನ್ನು ಕಂಡು ಜೀರ್ಣಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನೀನು ವಿಶ್ವಮೂರ್ತಿ. ಈ ವಿಶ್ವದಲ್ಲಿ ಎಲ್ಲ ಕಡೆಯೂ ನಿನ್ನ ಕೈ, ನಿನ್ನ ಕಾಲು, ನಿನ್ನ ಮುಖ, ನಿನ್ನ ಪಾದ, ನನಗೆ ಅದನ್ನು ಜೀರ್ಣಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಭಗವಂತ ನನಗೆ ಆ ವಿಶ್ವರೂಪ ಬೇಡ. ಮತ್ತು ತೇನೈವ ರೂಪೇಣ ಕಿರೀಟಿನಂ ಗದಿನಂ ಚಕ್ರಹಸ್ತಂ, ಕಿರೀಟಿನಂ ಗದಿನಂ ಚಕ್ರಿಣಂಚ ಅಂತ ಮೊದಲು ಹೇಳಿದ್ರು. ಅದನ್ನೇ ಇರಲಿ, ನೀನು ಅದೇ ರೀತಿ ಕಿರೀಟ ತೊಟ್ಟು ಕೈಯಲ್ಲಿ ಗದೆ ಚಕ್ರ ಹಿಡಿದು 4 ತೋಳಿನ ಕೃಷ್ಣನಾಗಿ ಒಂದು ಕೈಯಲ್ಲಿ ನನಗೆ ಸಂತೈಸು, ಒಂದು ಕೈಯಲ್ಲಿ ನನಗೆ ಉಪದೇಶ ಮಾಡು, 2 ಕೈಯಲ್ಲಿ ಶಂಖಚಕ್ರ ಹಿಡ್ಕೊ, ಗದಾ ಮತ್ತು ಚಕ್ರ ಹಿಡ್ಕೊ. ಅಂಥ ಚತುರ್ಭುಜನಾದ ಕೃಷ್ಣನನ್ನು ನಾನು ನೋಡಲಿಕ್ಕೆ ಬಯಸ್ತೇನೆ. ನನಗೆ ಈ ವಿಶ್ವರೂಪವನ್ನು ನೋಡಿ ಸಂತೋಷ ಆಗಿದೆ, ಅದಕ್ಕಿಂತ ಹೆಚ್ಚು ಹೆದರಿಬಿಟ್ಟಿದ್ದೇನೆ, ನಾನು ಗಾಬರಿಯಾಗಿದೆ. ನನ್ನ ಮನಸ್ಸು ಸಮಾಧಾನ ಆಗಬೇಕು ಅಂದರೆ ಸಾಕು ಕೃಷ್ಣ, ನನಗೆ ನೋಡಲಿಕ್ಕಾಗೋಲ್ಲ. ನನಗೆ ನಿನ್ನ ಆ ಸಹಜ ಅಂದರೆ ಇದು ಸಹಜವೇ ಅದು ಸಹಜವೇ, ನನಗೆ ಸಹಜವಾಗಿ ಪರಿಚಿತವಾದ ಮಾಮೂಲಿ ಯಾವಾಗಲೂ ನೋಡಿ ಪರಿಚಿತವಾಗಿರತಕ್ಕಂಥ ರೂಪದಿಂದ ದರ್ಶನ ಕೊಡೋದು. ಸಾಮಾನ್ಯ ನಮಗೆ ಉಪಾಸನೆಯಲ್ಲಿ ಒಂದು ಸಂಗತಿಯನ್ನು ಗೊತ್ತಾ, ಈಗ ಉಪಾಸನೆಯಲ್ಲಿ ಏನನ್ನು ಉಪಾಸನೆ ಮಾಡ್ಕೊಂಡು ನಿಮಗೆ ಇಷ್ಟ ದೇವತೆಯನ್ನು ಉಪಾಸನೆ ಮಾಡಿ ಅಂತಾರೆ. ಇಷ್ಟ ದೇವತೆಯನ್ನು ಇಷ್ಟರೂಪ ಅಂದರೆ ಯಾರನ್ನು, ಕೆಲವರುಗಳು ನಾವು ರಾಮದೇವರನ್ನು ಉಪಾಸನೆ ಮಾಡಬೇಕು, ಕೃಷ್ಣನನ್ನು, ನರಸಿಂಹನನ್ನು, ಅದನ್ನು ನಾವು ಹೇಳೋದಲ್ಲ. ನಿಮಗೆ ಯಾವುದು ಇಷ್ಟವೋ ಹಾಗೆ ಅರ್ಜುನನಿಗೆ ಯಾವುದು ಇಷ್ಟ ಅಂದರೆ ಕೃಷ್ಣ ರೂಪ ನೋಡಿ ನೋಡಿ ಇಷ್ಟ ಆಗಿದೆ ಆ ಚತುರ್ಭುಜ ಕೃಷ್ಣ. ನಮಗೆ ಇಷ್ಟವಾದ ನಮ್ಮ ಉಪಾಸನೆಯಲ್ಲಿ ಸಂತೋಷ ಕೊಡುತ್ತೆ. ನಮಗೆ ಇಷ್ಟವಲ್ಲದಂಥ, ನಮಗೆ ಹೆಚ್ಚು ಪರಿಚಿತವಲ್ಲದ ರೂಪ ಉಪಾಸನೆ ತಗೊಂಡ್ರೆ ಅದರಿಂದ ನಮಗೆ ಉಪಾಸನೆ ಮಾಡಲಿಕ್ಕೆ ಆಗೋಲ್ಲ, ಅದು ಮನಸ್ಸಿನಲ್ಲಿ ನಿಲ್ಲೋಲ್ಲ. ಅದನ್ನ ಉಪಾಸನೆಗೆ ನಮಗೆ ಯಾವುದು ಹಿತ ಇಲ್ಲಿ ಇನ್ನೊಂದು. ಅದರಿಂದಲೇ ನಮಗೂ ಒಂದು ಎಚ್ಚರ ಇದೆ. ಅರ್ಜುನನಂಥವರಿಗೆ ಇಷ್ಟು ಕಷ್ಟ ಆದದ್ದರಿಂದ ಭಗವಂತನ ವಿಶ್ವರೂಪವನ್ನು ಉಪಾಸನೆ ಮಾಡಬೇಡಿ ಅನ್ನೋ ಎಚ್ಚರ ಇದೆ. ಮತ್ತು ಭಗವಂತನ ಯಾವುದಾದ್ರೂ ಒಂದು ವಿಶಿಷ್ಟವಾದ ಇಷ್ಟವಾದ ಅವತಾರ ರೂಪವನ್ನು ಉಪಾಸನೆ ಮಾಡಿ ಇಡೀ ಜಗತ್ತಿನಲ್ಲಿ ತುಂಬಿದ ಆಮ್ನಿ ಪ್ರೆಸೆಂಟ್ ಆಗಿರ್ತಕ್ಕ ರೂಪವನ್ನು ಉಪಾಸನೆ ಮಾಡಿದರೆ ಕನ್ಸೀವ್ ಮಾಡಲಿಕ್ಕೆ ಆಗೋಲ್ಲ. ಅದನ್ನು ನಿಮಗೆ ಆಗದ ಉಪಾಸನೆಗೆ ಕೈ ಹಾಕಬೇಡಿ ಅಂತಕ್ಕಂಥ ಒಂದು ಎಚ್ಚರ ಕೂಡ ಇದರಲ್ಲಿದೆ. ಬರ್ತಾರೆ ಸ್ವಾಮಿ. ಇವತ್ತು ಶ್ರೀಗಳವರಿಗೆ ಸ್ವಲ್ಪ ದೇಹ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ತುಂಬ ಅವರು ಬಂದು ಕೂತದ್ದೇ ವಿಶೇಷ. ಇಷ್ಟೊತ್ತು ತುಂಬ ಆಯಾಸ ಇದೆ. ಹಾಗಾಗಿ ಹೇಳಿದ್ರು ನಾನೊಂದು 10 ನಿಮಿಷ ಮಾತಾಡ್ತೇನೆ, ನೀವು ಮುಂದುವರಿಸಿ ಅಂತ. ನಾನು ಮೊದಲು ಹೇಳಲಿಲ್ಲ ಯಾಕೆ ನಾನು ಮಾತಾಡ್ತಾ ಇದ್ದೇನೆ ಅಂದರೆ ಹಾಗೆ. ಅದರಿಂದ ಶ್ರೀಗಳವರು ಹೆಚ್ಚು ಹೊತ್ತು ಮಾತಾಡೋಲ್ಲ ಇವತ್ತು, ಅವರಿಗೆ ತುಂಬ ಆಯಾಸ ಆಗಿದೆ. ಈಗ ಬರ್ತಾರೆ, ಬಂದ ಮೇಲೆ ಒಂದು 10 ನಿಮಿಷ ಮಾತಾಡ್ತಾರೆ. ಆ ದೃಷ್ಟಿಯಿಂದ ನಾನು ಅವರ ಅನುಮತಿಯಿಂದ ಅವರೇ ಹೇಳಿದರು 8 ಗಂಟೆ ತನಕ ನೀವು ಮಾತಾಡಿ, ನಾನೊಂದು ಸ್ವಲ್ಪ 5-10 ನಿಮಿಷ ಮಾತಾಡ್ತೀನಿ, ನನಗೆ ಸ್ವಲ್ಪ ಆಯಾಸ ಇದೆ ತುಂಬ ತುಂಬ. ಹೌದು, ಅವ್ರನ್ನ ಕಾಣಲಿಕ್ಕೆ ಬರುವ ಭಕ್ತರಿಗೂ ಅವರಿಗೆ 75 ವಯಸ್ಸಾಯಿತು ಅಂತ ಗೊತ್ತಿಲ್ಲ, ಅವರಿಗೂ ಗೊತ್ತಿರೋದಿಲ್ಲ. ಅದು ಇಬ್ಬರು ಅವ್ರ ಭಕ್ತರು ಕಾಟ ಕೊಡ್ತಾರೆ ಅವರಿಗೆ ರೆಸ್ಟ್ ಕೊಡಬೇಕು, ಅವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಎಚ್ಚರ ನಮಗೂ ಇಲ್ಲ. ಇಡೀ ದಿವಸ ಅವ್ರ ಕೊನೆ ನುಗ್ಗುವುದೇ
ಅದು ತಡೆಯೋರೂ ಇಲ್ಲ. ನಾನು ಆಗ ಹೇಳಿದೆ ಗುರುವಾಚಾರ್ಯ ಹತ್ರ, ರಾಮಕೃಷ್ಣ ಆಶ್ರಮಕ್ಕೆ ಹೋಗಿದ್ದೆ ಒಮ್ಮೆ ನಾನು. ಅಲ್ಲಿ ಹೋದ ಯಾರೋ ಒಬ್ಬರು ಸ್ವಾಮಿಗಳನ್ನು ಕಾಣಬೇಕು ಅಂದರು. ನಾನು ಕೂತಿದ್ದೆ, ಸ್ವಾಮಿನ ಕಾಣಬೇಕು ಅಂತ. ತಡಿ, ಸ್ವಾಮಿರು ಈಗ ಅಧ್ಯಯನ ಮಾಡ್ತಾ ಇದ್ದಾರೆ, ಈಗ ಭೇಟಿ ಕೊಡೋಲ್ಲ ಅಂತ. ಇನ್ನೊಂದು ಗಂಟೆ ಅಧ್ಯಯನ ಕಾಲ ಕೊಡೋಲ್ಲ ಅಂತ. ಇಲ್ಲಿ 24 ಗಂಟೆಯಲ್ಲಿ ಸ್ವಾಮಿನ ಮಲಗಿದ್ದಾಗಲೂ ಹೋಗಿ ಎಬ್ಸೋದೆ ನಾವು. ನಮಗೆ ಅವರಿಗೆ ತೊಂದರೆ ಆಗುತ್ತೆ ಅನ್ನುವ ಪ್ರಜ್ಞೆ ನಮ್ಮ ಜನಕ್ಕಿಲ್ಲ. ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಉಪದ್ರ ಕೊಡ್ತೇವೆ. ಕಷ್ಟ ಏನು ಅಂದರೆ ಅಷ್ಟು ಉಪದ್ರವವನ್ನು ಅವರು ಸಹಿಸ್ಕೊಳ್ತಾರೆ ಹೊರತು ಬೇಡ ಅಂತ ಯಾರು ಬಂದು ಎಷ್ಟೊತ್ತಿಗೆ ಬಂದರು, ಯಾಕೆ ಬಂದರೆ ಈಗ ಪುರುಸೋತಿಲ್ಲ ಅಂತ ಹೇಳೋ ಅಭ್ಯಾಸ ಬೇಜಾರು ಸ್ವಾಮಿಗಳಿಗೆಲ್ಲ. ಹಾಗಾಗಿ ಅವರಿಗೆ ಕಾಟ ಕೊಡ್ತಾ ಇರ್ತಾರೆ ಜನ. ಒಂದು ದೃಷ್ಟಿಯಿಂದ ಇಲ್ಲಿ ಬಂದು ಕೂತ್ರಲ್ಲ 1 ಗಂಟೆ, ಅದೇ ಸ್ವಲ್ಪ ರೆಸ್ಟ್ ಅವರಿಗೆ. ಅಲ್ಲಿ ಕೂತ್ರೆ ಭಕ್ತವೃಂದ ಕಾಟ ಕೊಡ್ತಾನೆ ಇರುತ್ತೆ. ಹಾಗಾಗಿ ಇಲ್ಲಿ ಬಂದರೆ ವಾಸಿ, ಸ್ವಲ್ಪ ಆರಾಮ. ಇವತ್ತು ಅದರಿಂದ ಅವರ ಒಂದು ಆಯಾಸ ಭಾಳ ಹೊತ್ತು ಮಾತಾಡೋದಿಲ್ಲ ಅಂತ ಮೊದಲೇ ಹೇಳಿದ್ರು. ಅದಕ್ಕೋಸ್ಕರ ನಾನು ಇಷ್ಟು ಹೊತ್ತು ಮುಂದುವರಿಸಿದೆ. ಈಗ ಗೀತಾಚಿಂತನವನ್ನು ಇಲ್ಲಿಗೆ ಅರ್ಜುನನ ಉದ್ಗಾರಗಳು ಮುಗಿದವು. ಮುಂದೆ ಭಗವಂತನ ಮಾತು ಬರುತ್ತೆ. ಆ ಭಗವಂತ ಇದಕ್ಕೆ ಏನು ಉತ್ತರ ಕೊಟ್ಟ, ಏನು ಪ್ರತಿಕ್ರಿಯಿಸಿದ, ಉಪಸಂಹಾರ ಮಾಡಿ ಅವನು ಕೃಷ್ಣನಾಗಿ ತೋರಿದನೋ ಏನು ಮಾಡಿದ ಅನ್ನುವಂಥ ಮಾತು ಮುಂದೆ ಬರುತ್ತೆ. ಅದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತು ಕೊನೆಯದಾಗಿ ಶ್ರೀಗಳವರು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಯಾಕೆಂದರೆ ಆ ನಿತ್ಯ ನಡೆಯುವ ಕ್ರಿಯೆ ಲೋಪ ಆಗಬಾರ್ದು. ಆದರೆ ಅವರ ಆಯಾಸ ಇರೋದ್ರಿಂದ ಶ್ರೀಗಳವರು ಹೆಚ್ಚು ಹೊತ್ತು ಆಯಾಸ ಮಾಡ್ಕೋಬಾರ್ದು. 5 ಅಥವಾ 10 ನಿಮಿಷ ಮಾತಾಡಿ ನಮ್ಮನ್ನು ಹರಿಸ್ಬೇಕು ಅಂತ ಕೇಳಿಕೊಂಡು ಮಾತನ್ನು ಮುಗಿಸ್ತಾ ಇದ್ದೇನೆ.